10ನೇ ಶ್ಲೋಕ ಆಗ್ಬೇಕಲ್ವಾ? ಅತಃ ಏವಂ ಉತ್ತಮ ಫಲ ಪ್ರಾಪ್ತಿಯೇ 395 ಭಾಷೆ ಭಾಗ. ಆದ್ದರಿಂದ ಅಂದ್ರೆ ಸಮಬುದ್ಧಿಯಾದವನು, ವಿಶಿಷ್ಟನು, ಹೆಚ್ಚುಗಾರಿಕೆಯಿಂದ ಕೂಡಿಕೊಂಡವನು ಸಮಬುದ್ಧಿಯವನಾಗಬೇಕು. ತನಗೆ ತಾನೇ ಬಂಧುವೇ ಹೊರತು ಬೇರೆ ಬಂಧು ಇಲ್ಲ. ತನ್ನ ಮನಸ್ಸನ್ನು ಹಾಳು ಮಾಡಿಕೊಂಡ್ರೆ ತನಗೆ ತಾನೇ ಶತ್ರು ಆಗ್ತಾನೆ. ಆದ್ರಿಂದ ಮನಸ್ಸನ್ನು ಸರಿಯಾಗಿಟ್ಕೊಂಡ್ರೆ ತನ್ನ ಉದ್ಧಾರಕ್ಕೆ ಕಾರಣವಾಗುತ್ತದೆ. ಆದ್ರಿಂದ ಸಂಸ್ಕೃತವಾದ ಮನಸ್ಸು, ಸಂಸ್ಕಾರಗೊಂಡ ಮನಸ್ಸು ಇವನಿಗೆ ಬಂಧು ಆಗುತ್ತೆ. ಇದನ್ನ ಅವನು ಉದ್ಧಾರವಾಗ್ತಾನೆ. ಅದನ್ನ ಉತ್ತಮ ಫಲ ಪ್ರಾಪ್ತಿಗೆ ಏನ್ ಮಾಡ್ಬೇಕು? ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹಃ. ಯೋಗಿ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹಃ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀಃ ಅಪರಿಗ್ರಹಃ. ಸತತಂ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತೋ ಭವೇತ್. ಸತತಂ ಏಕಾಕಿ ಭವೇತ್. ಸತತಿ ಯತಚಿತ್ತಾತ್ಮ. ಸತತಂ ನಿರಾಶೀಹಿ. ಸತತಂ ಸತತಂ ಎಲ್ಲಕ್ಕೂ ಸೇರಿಸ್ಕೋಬೇಕು. ಯಾವಾಗ ಒಂದಷ್ಟು ದಿವಸ ಆಗಲ್ಲ, ಯಾವಾಗಲೂ ಪ್ರಯತ್ನ ಮಾಡ್ತಿರ್ಬೇಕು. ಯೋಗಿ ಆದವನು ಯೋಗವನ್ನು ಹತ್ತಬೇಕು ಅಂತ ಅಂದ್ಕೊಂಡವನು ಅಂತ. ನೀವು ಯೋಗಿ ಆಗಿಲ್ಲ, ಯೋಗಿ ಆಗ್ಬೇಕು ಅಂತ ಅಂದ್ಕೊಂಡವನು ಸತತವಾಗಿ ಯುಂಜೀತ ಅಂದ್ರೆ ಕೂಡ್ಕೊಳ್ತಾ ಇರ್ಬೇಕು. ಧ್ಯಾನ ಯೋಗದೊಡನೆ ಅಂತ. ಧ್ಯಾನ ಯೋಗಿಯೇ ಯುಂಜೀತ, ಧ್ಯಾನ ಯೋಗದೊಡನೆ ಕೂತ್ಕೊಂಡಿರ್ಬೇಕು. ಆಮೇಲೆ ಸತತಂ ಯಾವಾಗಲೂ ಏಕಾಂತದಲ್ಲೇ ಇರ್ಬೇಕು. ರಹಸ್ಯಂದ್ರೆ ಏಕಾಂತ ಅಂತ ಅರ್ಥ. ರಹಸ್ಯ ಅಂದ್ರೆ ಗುಟ್ಟಾಗಿರ್ಬೇಕು ಅಂತ. ಗುಟ್ಟಾಗಿರ್ಬೇಕಾದ್ರೆ ಏಕಾಂತವಾಗಿದೆ ಗುಟ್ಟಾಗೋದು. ಅಪ್ರಕೃತ ದಂಭದಪ್ಪ ಅಹಂಕಾರಾದಿಮಾನು ಆಗ್ಬೋದು. ರಹಸ್ಯ ಯಾರಿಗೂ ಗೊತ್ತಾಗ್ಬಾರ್ದು ಎಲ್ಲಿದ್ದೀರಿ. ಅವನ ಅಡ್ರೆಸ್ ಆಗಲಿ, ಹೆಸರಾಗಲಿ, ಕುಲ ಯಾರಿಗೂ ಗೊತ್ತಾಗ್ಬಾರ್ದು. ಅದಕ್ಕೆ ಅವನು ಪೂರ್ವಾಶ್ರಮದ ಹೆಸರನ್ನಾಗಲಿ, ಗೋತ್ರ ಆಗಲಿ ಏನು ಹೇಳ್ಕೊಳ್ಳಲ್ಲ. ಯಾರು ಏನು ತಿಳಿಸ್ಕೊಳ್ಳಲ್ಲ. ರಹಸ್ಯ ಸ್ಥಿತ, ರಹಸ್ಯ ಏಕಾಂತ ಇರ್ಬೇಕು. ಆಮೇಲೆ ಏಕಾಕಿ, ಒಬ್ಬಟ್ಟಿಗಾಗಿರ್ಬೇಕು. ಹಾಗೆ ದೌಯತಿ ಮಿಶ್ರ ಇಬ್ಬರು ಸನ್ಯಾಸಿ ಇರಬಾರ್ದು. ಎಬ್ಬರು ಸನ್ಯಾಸಿ ಇದ್ಬಿಟ್ರೆ ಈಗ ಎಲ್ಲಿ ಭಿಕ್ಷೆ ಸಿಕ್ತು, ಎಷ್ಟು ಕೊಟ್ರು, ಏನ್ ಕೊಟ್ರು, ಇವತ್ತೇನು ಆ ಮಾತು ಬಂದ್ಬಿಡುತ್ತೆ. ನಂಗೆ ಜಿಲೇಬಿ ಇವತ್ತು ಹಾಕಿದ್ರು, ನನ್ ಬೋಂಡ ಹಾಕಿದ್ರು ಅಂದ್ರೆ ಮತ್ತೆ ಅಯ್ಯೋ ನಂಗಿಲ್ವಲ್ಲ ಅಂತಂದ್ರೆ ಆದ್ರೆ ಇನ್ನೊಬ್ಬರು ಸೇರ್ಲೇಬಾರ್ದು. ಒಬ್ಬಟ್ಟಿಗೆ ಇರ್ಬೇಕು. ಯಾವಾಗ್ಲೂ ಚಿತ್ತ ಎಂಬ ಆತ್ಮನನ್ನ ಹತೋಟಿರ್ಬೇಕು. ಚಿತ್ತವೇ ಆತ್ಮ ಮಾಡ್ಬೋದು. ಅದ ಚಿತ್ತವನ್ನು, ಬುದ್ಧಿಯನ್ನು ಹತೋಟಿ ಇಟ್ಕೊಂಡವರಾಗಿರ್ಬೇಕು. ಯಾವಾಗಲೂ ಆಸೆ ಇರಬಾರ್ದು. ನಿರಾಶೀಹಿ. ಆಸೆ ಮಾತ್ರ ಯಾವ ಇಹಲೋಕದ ಪರಲೋಕದ ಯಾವ ಆಸೆ ಇರ್ಬೋದು. ಸ್ವತ್ತಿರಬಾರ್ದು. ನಂದು ಏನೂ ಇರಬಾರ್ದು. ನಂದು ಅಂತ ಒಂದಿದ್ರೆ ಅದು ಹೆಚ್ಚಾದ್ರೆ ಸಂತೋಷ, ಕಮ್ಮಿ ಆದ್ರೆ ದುಃಖ ಆಗತ್ತೆ. ವ್ಯತ್ಯಾಸ ಆದ್ರೆ ಇವನು ವ್ಯತ್ಯಾಸ ಆಗ್ಬಿಡ್ತಾನೆ. ತನ್ನ ಮನೆ ಏನೋ ಹೊಡೆದೋಯ್ತು ಅಂದ್ರೆ ಅಯ್ಯೋ ಅದು, ತಮ್ಮ ಮನೆ ಚೆಲ್ಲ ಪೈಂಟ್ ಆಯ್ತು ಅಂದ್ರೆ ಖುಷಿ ಪಡ್ತಾನೆ. ಎರಡು ತಪ್ಪು. ತನ್ನ ಮನೆ, ತನ್ನ ದುಡ್ಡು, ತನ್ನ ಮೊಬೈಲು, ತನ್ನ ಊರು, ಯಾವುದು ತಂದಿಟ್ಕೋಬಾರ್ದು. ಇದು ವಿಕ್ಷೇಪ ಕಾರಣ ಆಗುತ್ತೆ. ಧ್ಯಾನ ಯೋಗ ಮಾಡೋಕೆ ತೊಂದರೆ ಮಾಡುತ್ತೆ. ಆದ್ರೆ ಇದೆಲ್ಲ ಇಟ್ಕೋಬಾರ್ದು. ಯಾವ್ಯಾವ್ದು ಧ್ಯಾನ ಯೋಗಕ್ಕೆ ತೊಂದರೆ ಮಾಡುತ್ತೋ ಅದೆಲ್ಲವನು ಕಿತ್ತು ಒಗಿಬೇಕು, ಎಸಿಬೇಕು. ಯೋಗಿ ಅಂದ್ರೆ ಧ್ಯಾಯಿ. ಇಂಜೀತ ಸಮಾಧಾತ್ ಸತತಂ ಸರ್ವದಾ ಆತ್ಮಾನಂ ಅಂತಃಕರಣಂ ರಹಸಿ ಏಕಾಂತೆ ಗಿರಿಗುಹಾದು ಸ್ಥಿತ ಸನ್ ಏಕಾಕಿ ಅಸಹಾಯ. ರಹಸ್ಯನಿಗೆ ಏಕಾಂತೆ ಮಾಡಿದ್ರು, ಏಕಾಕಿಗೆ ಅಸಹಾಯ ಅಂತ ಅರ್ಥ ಮಾಡಿದ್ರು. ಯೋಗಿ ಯುಜಿರ್ ಯೋಗಿ ನಿನಿ ಪ್ರತ್ಯಯ. ಯೋಗಿ ಕೂಡಿಕೊಳ್ಳುವುದು. ಯುಂಜನ್ ಅಂದ್ರೆ ಧ್ಯಾಯಿ, ಧ್ಯಾನ ಮಾಡುವನಾಗಿ. ಯಾವಾಗಲೂ ಧ್ಯಾನವೇ. ನಿಧಿಧ್ಯಾಸನ ಸರ್ವದಾ ಮಾಡ್ತಿರ್ತಾನೆ. ಆ ರತ್ನ ಪರೀಕ್ಷಕ ರತ್ನಮಣಿಯನ್ನೇ ದಿಟ್ಟಿಸಿ ನೋಡುವ ಹಾಗೇನೆ ಕೇವಲ ತಾನಾದ ರೂಪದಿಂದ ಉಳಿಯುತ್ತಾ ತಾನು ಯಾವ ರೀತಿ ಇರ್ತಕ್ಕನು ಎಂಬುದನ್ನು ವಾಕ್ಯದಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು ಧ್ಯಾನ ಯೋಗದ ಲಕ್ಷಣ. ತತ್ವಮಸಿ ವಾಕ್ಯಾರ್ಥವನ್ನ, ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥವನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾನೆ. ತನ್ನ ಆರೋಪಿತಾಂಶವನ್ನ ಬಿಟ್ಕೊಂಡು ಕೇವಲ ತಾನು ಉಳಿಯುವುದರ ಮೂಲಕ ತನ್ನನ್ನು ಗುರುತಿಸ್ಕೋಕ್ ಪ್ರಯತ್ನ ಮಾಡ್ತಾ ಇರ್ತಾನೆ. ಪುರುಷತ್ ಹೇಳಿದಾಗೆ ನಾನು ಹಾಗಿದ್ದೀನಾ ವೆರಿಫೈ ಮಾಡ್ಕೊಳ್ಳೋದು. ಪುರುಷತ್ತೇನೋ ಹೇಳ್ಬಿಟ್ಟಿದೆ,
ನೀನು ಜಗದಾತ್ಮನಾದ ಸರ್ವಾತ್ಮನಾದ ಅದ್ವಿತೀಯನಾದ ಜನ್ಮ ಮಾಡಿದ ಬ್ರಹ್ಮವೇ ಆಗಿದೆಯಾ ಅಂದ್ರೆ ಹೌದಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅದೇ ಇಲ್ಲ, 4 ವಾಕ್ಯವೇ ಹೊರತು 4 ಅರ್ಥ ಅಲ್ಲ, ಒಂದೇ ಅರ್ಥ 4ಕ್ಕೂ. ಅಯಮಾತ್ಮ ಬ್ರಹ್ಮ ಇದನ್ನೇ ಅಲ್ಲ ಮಹಾವಾಕ್ಯ 4 ಪ್ರಜ್ಞಾನ ಸ್ವರೂಪದ ನಾನೇ ಬ್ರಹ್ಮ ಅಂದ್ರೆ ಅಪರಿಚ್ಛಿನ್ನ ಅಂತ, ಕಾಲ ದೇಶ ವಸ್ತು ಪರಿಚ್ಛೇದವಿಲ್ಲದವನು. ಎಲ್ಲ ಒಂದೇ. ಅಯಮಾತ್ಮ ಬ್ರಹ್ಮನು ಹತ್ರ, ಈ ಆತ್ಮನೇ ಮತ್ತೆ ಇನ್ನೂ ಹತ್ತ ಅನ್ನೋದಲ್ಲ, ಎಲ್ಲ ಒಂದೇ ಅರ್ಥ. ಎಲ್ಲ ಬಾಧಿ ಸಾಮಾನಾಧಿಕರಣ ತುಂಬಾ ಇದೆ. ಸತ್ಯಂ ಜ್ಞಾನ ಅಂತ ಬ್ರಹ್ಮ ಇದೆ, ವಾಸುದೇವ ಸರ್ವಮಿತಿ ಅಷ್ಟೇ. ಆತ್ಮಿಕತ್ವ ಅಂತ ಎಲ್ಲಾ ವಾಕ್ಯವೂ ಮಹಾವಾಕ್ಯವೇ. ಯಾವ್ಯಾವ ವೇದಾಂತ ವಾಕ್ಯ ಶಿವಾತ್ಮ ಪರಮಾತ್ಮ ಐಕ್ಯವನ್ನು ಹೇಳುತ್ತೋ ಎಲ್ಲಾ ವಾಕ್ಯವೂ ಮಹಾವಾಕ್ಯವೇ ಅಷ್ಟೇ. ಧ್ಯಾನ ಮಾಡುತ್ತಾ ಇರ್ಬೇಕು, ಕೂಡಿಕೊಂಡವನಾಗಿರ್ಬೇಕು, ಸಮಾಧಾನವಾಗೇ ಇರ್ಬೇಕು. ಯಾವಾಗಲೂ ಸಮಾಧಾನ ಕಳ್ಕೋಬಾರ್ದು. ಸಮಾಧಾನ ಹೋಯ್ತು ಅಂದ್ರೆ ಧ್ಯಾನ ಮಾಡಕ್ ಆಗೋದೇ ಇಲ್ಲ. ಅದು ಸತತಂ ಶಬ್ದಕ್ಕೆ ಸರ್ವದಾ ಅಂತ ಒಂದು ಮೂಲ ಪದ, ಒಂದು ಭಾಷೆ ಪದ. ಯೋಗಿ ಮೂಲ ಪದ, ಧ್ಯಾಯೀನ್ ಭಾಷ್ಯ ಪದ, ಯುಂಜೀತ ಮೂಲ ಪದ, ಸಮಾಧಾಧ್ಯಾತ್ ಭಾಷ್ಯ, ಸತತಂ ಮೂಲ ಪದ, ಸರ್ವದಾ ಭಾಷ್ಯ. ಒಂದು ಮೂಲ ಪದ ತಗೋದು ಭಾಷ್ಯ ಬರೀತಾರೆ ಭಾಷ್ಯಗಳು. ಆತ್ಮ ನಮ್ಮಂದ್ರೆ ಅಂತಃಕರಣ, ತನ್ನನ್ನ ಅಂದ್ರೆ ಅಂತಃಕರಣವನ್ನ ಅಂತಃಕರಣವನ್ನ ರಹಸ್ಯವಾಗಿ ಇಟ್ಕೋಬೇಕು, ಸಮಾಧಾನ ಹೊಂದಿದವಾಗಿ ಇಟ್ಕೋಬೇಕು. ರಹಸ್ಯದ ಏಕಾಂತದಲ್ಲಿ ಅಂದ್ರೆ ಗಿರಿ ಗುಹ, ಅದು ಬೆಟ್ಟ ಗುಹೆ. ಯಾಕೆಂದ್ರೆ ಅಲ್ಲಿ ಯಾರು ಬರೋಲ್ಲ ಅಂತ ಅಷ್ಟೇ. ಅಲ್ಲಿ ತುಂಬಾ ಬರೋ ಜಾತ್ರೆ ಆಗೋ ಜಾಗ ಅಲ್ಲೂ ಇರಬಾರ್ದು. ಅದೇನು ಮಾಲೇಕಲ್ ತಿರುಪತಿಗೆ 1000 ಜನ ಭಕ್ತ ಬರ್ತಾರೆ ಅಂದ್ರೆ ಅದೇ ವಿಕ್ಷೇಪ. ಯಾರೂ ಬರ್ದೇ ಇರೋ ಜಾಗ ಅನ್ನೋದೇ ಗಿರಿ ಗುಹಾ ಇದಕ್ಕೆ ವಾಕ್ಯ ಕರ್ಸೆ ಹೊರತು ಅಲ್ಲಿ ಅಟ್ರಾಕ್ಟ್ ಮಾಡೋ ಜಾಗ ಅಂದ್ರೆ ಅದು ಪ್ರಯೋಜನ ಇಲ್ಲ. ಗುಹೆ ಅಪಾಯವೂ ಇದೆ ಗೊತ್ತಾ. ಕೆಲವು ಗುಹೆ ಹುಲಿಯ ವಾಸ ಮಾಡ್ಬಿಡುತ್ತೆ, ಇರುತ್ತೆ, ಹಾವಿರುತ್ತೆ, ಕಷ್ಟ. ಧೈರ್ಯ ಇರ್ಬೇಕು. ರಾತ್ರಿ ಹೊತ್ತಲ್ಲಿ ಲೈಟ್ ಇಲ್ಲ, ಏನ್ ಬರುತ್ತೆ ಏನಿದೆ ಗೊತ್ತಾಗಲ್ಲ. ಕಕ್ಕ ಅಲ್ರಿ ಸರಿಯಪ್ಪ. ಭಯ ಮನುಷ್ಯ ಜೀವ ಭಯ ಎಷ್ಟಿರುತ್ತೆ. ಮನೇಲೇ ಭಯ, ಇನ್ನು ಗಿರಿಗುಹೆ ಕೇಳ್ಬೇಕಾ? ಮನೇಲಿ ತುಂಬಾ ಚಿಕ್ಕದು ದೊಡ್ಡದಾಗಿರುತ್ತೆ. ಪ್ರಸಿದ್ಧ ಗುಹಾ ಇಲ್ಲಾಂದ್ರೆ ಅಲ್ಲ, ಫೇಮಸ್ ಆದ ಗುಹೆ ಜನ ಹೋಗ್ತಾ ಅಂತ ಬರ್ತಿರ್ತಾರೆ. ಅಲ್ಲಿ ಹಾವು ಇದು ಇರಲ್ಲ ಅಷ್ಟೇ, ಇರಲ್ಲ. ಮನುಷ್ಯ ವಾಸನೆ ಬರಲ್ಲ, ಅದಕ್ಕೆ ವಾಸನೆ ಆಗಲ್ಲ, ಅದಕ್ಕೆ ಭಯ. ಅದಕ್ಕೆ ನಮ್ಗಿಂತ ಜಾಸ್ತಿ ಭಯ. ಆದ್ರೆ ಅದು ಇದ್ದ ಜಾಗ ಆಗಿದೆ, ಅದು ನಮ್ಮ ಇದು ಮಾಡುತ್ತೆ. ಅಷ್ಟೇ. ಅಲ್ಲಿ ಭಯ ಆಗುತ್ತೆ. ರಾತ್ರಿ ಬಂತು ಯಾವ್ದೋ ಪ್ರಾಣಿ, ನಮ್ಮ ಅದು ಮಾಂಸ ತಿನ್ನೋ ಪ್ರಾಣಿ ನಮ್ಮ ಮನುಷ್ಯ ವಾಸನೆ ಬಂತು ಅಂದ್ರೆ ತಿಂದು ಮಲಗಿದ ತಿಂದಾಕ್ಬಿಡುತ್ತೆ, ಕಷ್ಟ ಬಿಡುತ್ತೆ. ಅದಕ್ಕೇನು ಧ್ಯಾನ ಯೋಗಿ ಗೊತ್ತಿಲ್ಲಪ್ಪ. ತಮ್ಮ ಶ್ಲೋಕ ಹೇಳಿದ್ದಾರೆ, ಪಾಣಿಗಳನ್ನ ಹುಲಿ ತಿಂತು, ಪತಂಜಲಿಗಳನ್ನ ಇದು ತಿಂತು, ಒಂದು ಬೆಂಕಿ ಆಯ್ತು, ಒಂದು ಒಬ್ಬೊಬ್ರಿಗೆ ಅದಕ್ಕೇನು ಇಲ್ಲ ಅಂತ. ಗಿರಿಗುಹಾದಿಗಳಲ್ಲಿ ಇದ್ದುಕೊಂಡವನಾಗಿದ್ದು ಏಕಾಕಿಯಾಗಿ, ಸಹಾಯ ಇದೆ. ಸ್ತ್ರೀ ಸಹಾಯ ಇಲ್ಲ, ಧನ ಸಹಾಯ ಇಲ್ಲ, ಜನ ಸಹಾಯ ಇಲ್ಲ, ಯಾವ ಸಹಾಯ. ನಂಗೆ ಯಾರೋ ಒಂಚೂರು ಬಟ್ಟೆ ಕೊಟ್ರೆ, ನೀರು ತಂದು ಕೊಟ್ರೆ, ಆಹಾರ ತಂದು ಕೊಟ್ರೆ, ಈ ರೀತಿ ಇಟ್ಕೊಂಡ್ರೆ ಅವ್ನು ಮಾಡಕ್ಕಾಗಲ್ಲ. ಯಾವ್ದಕ್ಕೂ ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು, ಸಹಾಯ ಇರಲೇಬಾರ್ದು. ಮಾಡ್ಕೋಬೇಕು, ಇದನ್ನ ಉಪವಾಸ ಇರ್ಬೇಕು ಅಷ್ಟೇ. ಎರಡೇ ಆಪ್ಷನ್. ನೀನ್ ಬೇಕೋ ಮಾಡ್ಕೋ, ಭಿಕ್ಷೆ ಹೋಗು, ಇಲ್ಲ ಬೇಕೆ ಉಪವಾಸ ಇರು. ಯಾರೋ ತಂದ್ಕೊಡ್ಬೇಕು. ತುಂಬಾ ಕಷ್ಟ. ಅನುಪಮ ಅವ್ರಿಗೆ ಏನೋ ಇವತ್ತು 10:30 ಗ್ಯಾಪ್ ಆಗಿಲ್ಲ, 10:30 ಗೊತ್ತಾರ ಇರ್ಬೇಕು. ಅದು ತಂದ್ಬಿಡೋರು. ಅಯ್ಯೋ ಇದಾಗಲ್ಲ ಗುರುಗಳೇ ತಂದ್ಬಿಡೋರು. ತುಂಬಾ ಕಷ್ಟ, ತುಂಬಾ ಕಷ್ಟ. ನಾಗರಾಜ್ ಹೇಳ್ತಾರೆ ನೋಡಿ, ಇವಾಗ ತುಂಬಾ ಕಷ್ಟ ಅದಿರೋದು. ಅಲ್ಲೇನ್ರಿ ಗುಹೆ ಇರ್ಬೋದೇನ್ರಿ? ಆಗತ್ತಾ? ಗುಹೆ ಒಳಗೆ
ಮೈನಿಂಗ್ ಕ್ಯಾಂಪ್ ಅಲ್ಲೇ ಇರಕ್ಕಾಗಲ್ಲ. ಗುಹೆ ಬಿಟ್ಬಿಡಿ ಗುರುಗಳೇ. ನಾವ್ ಒಂದ್ಸಲ ಒಂದು ಅಂಡರ್ ಗ್ರೌಂಡ್ ಹೋದೆ, ಒಂದು ಚಿರತೆ ಟಪಾರ ಅಂತ ಬಂದ್ಬಿಡ್ತು ಅಲ್ಲಿಂದ, ಒಂದು ಇದು ಕರಡಿ. ಕರಡಿ ನೇನ್ ನನ್ ಮೇಲೆ ಬಿದ್ದ್ಬಿಡೋದು. ಅದು ಪೊದೆ ಇದೆ ಗುರುಗಳೇ, ಪೊದೆ ಸದ್ದಿನಲ್ಲಿ ಒಂದು ಕರಡಿ ಸಿಕ್ಕಾಬಿಟ್ಟಿದೆ. ನಾವಲ್ಲಿ ಅದೇನೋ ಅಳಿಯಕ್ ಹೋಗ್ಬೇಕು ಅಂತ ಅಳೆಯಕ್ ಹೋದ್ರೆ ನಾನಲ್ಲಿ ಜಂಪ್ ಮಾಡಿದ್ರೆ ಅದು ಜಂಪ್ ಮಾಡ್ಕೊಂಡು ನನ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಮೈ ಎಲ್ಲ ತರ್ತರ ನಮಃ. ಅಯ್ಯೋ ರಾಮ, ಮೈನಿಂಗ್ ನಲ್ಲೇ ಇರಕಾಲ ಇದು ಗುಹೆಲಿರೋದ? ಆಗದೆ ಇರೋ, ಖಂಡಿತ ಆಗದೆ ಇರೋ ಕೆಲ್ಸ. ಏನೋ ಸನ್ಯಾಸಿ ಇದ್ದಾನೆ ಅಂದ್ರೆ ಅವ್ನ್ ಜೀವ ಭಯ ಬಿಟ್ಟಿದ್ದಾನೆ ಅಂತ. ಹೌದೌದು, ಅಸಹಾಯ ಅಲ್ಲ ಅವ್ರಿಗೆ, ಇನ್ನೇನು ಇಲ್ಲ, ಸತ್ರು ಪರವಾಗಿಲ್ಲ ಅನ್ನೋ ಒಬ್ಬರಿಗೆ ಸಾಧ್ಯ ಅಲ್ಲ. ಅಲ್ಲಿ ಒಂದು ದೇವಸ್ಥಾನ 6 ತಿಂಗಳಿಂದ ಅಲ್ಲೇ ಇದ್ದಂತೆ. ಹೌದಾ? ಯಾರು ಇಲ್ಲ ಹಿಮಾಲಯದಲ್ಲೇ ಒಬ್ಬನೇ ಇದ್ದೀನಿ. ನಾನು ಕೆಳಕ್ ಹೋಗ್ತೀನಿ ಏನಕ್ಕೋ ಆಗಬೇಕಾದ್ರೆ ಅಲ್ಲಿ ಮಾಡ್ತೀನಿ, ಒಬ್ಬರೇ ಇದ್ದೀನಿ ಅಂತಂದ್ರು. ಒಬ್ಬರೇ ಇದ್ದೀನಿ ಬರ್ತಾ ಇದ್ದೀನಿ ಕೆಳಕ್ಕೆ. ಇಲ್ಲ ಬಂದು ರಹಸ್ಯ ಸ್ಥಿತ ಏಕಾಕಿ ಚ ಇತಿ ವಿಶೇಷಣಾತ್ ಸನ್ಯಾಸಂ ಕೃತ್ವ ಇತ್ಯರ್ಥಃ. ಇಲ್ಲಿ ಮಾಡೋದೇನು ಇಲ್ಲ ಅಂದ್ರೆ ನಮ್ಮಣ್ಣ ಇದೇ ಯಾಕೆ ಕೃತ್ವ ಬರೀತಿದ್ರು? ನಮ್ಮಣ್ಣ ಸನ್ಯಾಸ ಅನ್ನೋದು ಅದು ಆಗೋದು, ಸನ್ಯಾಸ ಅಂದ್ರೆ ಕಾಯಿ ಬೆಟ್ಟು ಹೊಡ್ಬೇಕಾಗಿಲ್ಲ, ಸನ್ಯಾಸ ಅಂದ್ರೆ ಇದಿಲ್ಲ, ಅದಿಲ್ಲ ಸಂಪ್ರದಾಯದಲ್ಲಿ, ಹಾಗಿಲ್ಲ. ಸಂಪ್ರದಾಯಗಳು ಅದನ್ನ ಬೈತಾರೆ. ಇಲ್ಲಿ ಭಾಷೆಗೆ ಬೈದಾರೆ ರಹಸ್ಯ ಸ್ಥಿತ ಅಂದ್ರೆ ಒಂದು ಗುರಿಗುಹಾದಲ್ಲಿ ಏಕಾಂತದಲ್ಲಿ ಇದ್ಕೊಂಡು ಅಸಹಾಯಕನಾಗಿದ್ದು ಅಂತ ಈ ವಿಶೇಷ ಕೊಟ್ಟಿದ್ರಿಂದ ಸನ್ಯಾಸ ಮಾಡಿರೋದು ಅನ್ನೋದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ಯದ್ಯಪಿ ಆ ಶಬ್ದವನ್ನು, ಆ ಪದವನ್ನು ಹಾಕದೆ ಹೋದ್ರೆ ಅದಕ್ಕೆ ಅದೇ ಅರ್ಥ. ಸನ್ಯಾಸ ಅಂತ ಇಲ್ವಲ್ಲ, ಮೂಲದಲ್ಲಿ ಸನ್ಯಾಸಂಕೃತ ಇಲ್ಲದೆ ಹೋದ್ರೆ ಆ ವಿಶೇಷ ಅಂದ್ರೆ ಸನ್ಯಾಸಂಕೃತ ಅನ್ನೋ ಅರ್ಥ ಬರುತ್ತೆ ಅಂತ. ಯಥಚಿತ್ತಾತ್ಮ ಚಿತ್ತಂ ಅಂತಃಕರಣಂ ಆತ್ಮ ದೇಹಶ್ಚ ಸಂಯತೋ ಯಸ್ಯ ಸಹ ಯಥಚಿತ್ತಾತ್ಮ ನಿರಾಶೀ ವಿಗತ ಕೃಷ್ಣ. ಯಥಚಿತ್ತಾತ್ಮ ಅಂದ್ರೆ ಚಿತ್ತ ಅಂದ್ರೆ ಅಂತಃಕರಣ, ಆತ್ಮ ಅಂದ್ರೆ ದೇಹ. ಇದೆರಡು ಸಂಯತ ಅಂದ್ರೆ ಹತೋಟಿಯಲ್ಲಿ ಇಡಲ್ಪಟ್ಟಿದೆ. ಯಾವಾತನಿಂದಲೋ ಯಾವನಿಗೋ ಅವನು ಯಥಚಿತ್ತಾತ್ಮನು ಅಂತ ಅರ್ಥ. ಮತ್ತು ನಿರಾಶಿಯಿಂದ ವಿಗತ ಕೃಷ್ಣ, ಎಲ್ಲಾ ಪೈಕಿನೂ ಬಿಟ್ಟಿದ್ದಾನೆ. ಇರ್ಬೇಕು ಅನ್ನೋದು ಯಾವ ಇದು ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ, ಗಂಡು ಇಲ್ಲ. ನೋಡಿದ್ದೆ ಅನುಪಮ ಬಂದು ಸಾರ್ ಈಗ ಬಂತು, ಅವಾಗ ಇರ್ಲಿಲ್ಲ ನೀವು. ಗಿರಿಗೂ ಆ ವಿಚಾರ ಬಂತು. ನೀವಿದ್ದಿದ್ದೆ ಅಯ್ಯೋ ಖಂಡಿತ ಇರೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರು. ವಿಗತ ಕೃಷ್ಣ ಆಸೆಯನ್ನೆಲ್ಲ ಬಿಟ್ಟವನಾಗಿ ಅಂತ ಅರ್ಥ. ಅಪರಿಗ್ರಹಶ್ಚ ಪರಿಗ್ರಹರಹಿತಶ್ಚ ಇತ್ಯರ್ಥ. ಅಪರಿಗ್ರಹ ಅಂದ್ರೆ ಪರಿಗ್ರಹ ರಹಿತ, ತನ್ನದು ಅನ್ನೋದು ಏನನ್ನೂ ಇಟ್ಕೊಂಡಿಲ್ಲ. ಇನ್ನು ಅದೇನೋ ಕಮಂಡಲವೋ ಅಥವಾ ಪಂಚವಾತೇನೋ ಮರದ್ದು ಮಣ್ಣಿಂದು ಅಥವಾ ಕೋಪಿನ ಆಚ್ಛಾದನ ಇದ್ರೆ ಅದರಲ್ಲೂ ಅಭಿಮಾನ ಇರಬಾರ್ದು. ಯಾರು ತಗೊಂಡು ಹೋದ್ರೆ ಸುಮ್ಮನೆ ಇರಬೇಕು. ಕೊಡ್ಕೊಡು ನಂದು ಅನ್ಬಾರ್ದು. ನಂದೂನ ಬುದ್ಧಿವಂತು ಅಂದ್ರೆ ಸಾಕೊಂಡ. ಒಂದು ಕೋತಿ ಬಂದು ಏನೋ ತಗೊಂಡೋಯ್ತು, ಬಟ್ಟೆನೋ ಇನ್ನೊಂದೋ, ಅದರಿಂದ ಯಾರು ಬಂದ್ಬಿಟ್ಟು ಆ ಕುಡಿಕೆನೋ ಕರಟಾನ ಹೊತ್ಕೊಂಡು ಹೋಗಲಿ ಅಷ್ಟೇ ಅಂತ ಅನ್ಬೋದು. ಅಷ್ಟೇ. ಏನ್ ಮಾಡ್ತೀಯ ಅಂದ್ರೆ ಏನ್ ಕೈಲೇ ಕುಡಿತೀನಿ ಅಷ್ಟೇ ಅಂತಿರ್ಬೇಕು. ಅಪರಿಗ್ರಹಶ್ಚ ಪರಿಗ್ರಹರಹಿತಶ್ಚ. ಕನ್ನಡಕ ತಗೊಂಡೋದ್ರೆ ಗುರುಗಳೇ, ಕೋತಿ ಕನ್ನಡಕ ತಗೊಂಡ್ ಹೋಗ್ಬಿಟ್ರೆ ಓದೇ ಕಣ್ಮಿಸ್ಕೊಂಡ್ ಮಕ್ಕಳು ಆಯ್ತು ಅಷ್ಟೇ. ವೃಂದಾವನದಲ್ಲಿ ಕನಕ ಕತ್ಕೊಂಡು ಹೋಗುತ್ತೆ ಕೋತಿ. ಓದಕ್ಕೆ ಕಾಣಿಸಲ್ವಲ್ಲ, ಆಮೇಲೆ ಧ್ಯಾನ ಮಾಡಿದಾಯ್ತು. ಶ್ರೀರಾಮ್ ಜೈ ರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್. ರಾಮನ ಕೊಡಿಸ್ತಾರೆ ಓದ್ಬೇಕು ಅಂತಿದ್ರೆ, ಕೋತಿ ಹತ್ರ ಬಂದು ಕೊಟ್ಟೋಗತ್ತೆ. ಇಲ್ಲ ರಾಮ್ ಜಪ ಮಾಡ್ಕೊಂಡಿದ್ದೆ ಆಯ್ತು ಅಷ್ಟೇ. ಏನು ಅಹಮಸ್ಮಿ ಪರಮಾತ್ಮ ನಿತ್ಯ ಸಿದ್ಧ ಬುದ್ಧ ಮುಕ್ತ ಸ್ವಭಾವ ಅದನ್ನ ಧ್ಯಾನ ಮಾಡ್ತಾ ಇರೋದು. ನೀನ್ ಓದ್ಲೇಬೇಕು ಅಂತ ಏನಿಲ್ವಲ್ಲ. ಕೇಳಿಮ್ಮ.
ಅಲ್ಲ ಗುರುಗಳೇ, ಅದಕ್ಕಿಂತ ಕನ್ನಡಕ ಚೆನ್ನಾಗಿ ಎಲ್ಲಾದ್ರೂ ಬುದ್ಧಿ ಉಪಯೋಗಿಸ್ಬಿಟ್ಟು ಎಲ್ಲಾದ್ರೂ ಬಚ್ಚಿಟ್ಬಿಡ್ಬೇಕು. ಅದು ಯಾವ್ದು ಕೋತಿ ತಗೊಂಡ್ ಹೋಗ್ತಾ ಇರೋ ಹಂಗೆ ಅಲ್ವಾ? ಆಗ ವಿಕ್ಷೇಪ ಬರೋ ಚಾನ್ಸೇ ಇಲ್ಲ. ಅದು ಬುದ್ಧಿ ಉಪಯೋಗಿಸ್ಬೇಕಲ್ಲಿ. ಯಾರಾದ್ರೂ ಹೋಗ್ಬಿಟ್ರೆ ಮಸಿ ಬಂದ್ಬಿಟ್ರೆ ಯಾರಾದ್ರೂ ಬಂದ್ಬಿಟ್ರೆ ಮತ್ತೆ ವಿಕ್ಷೇಪ ಆಗೇ ಆಗುತ್ತೆ. ಗೊತ್ತಿರೋ ಕಲ್ವಲ್ಲ ಕನ್ನಡಕ ಇಟ್ಕೊಂಡಿರೋದು. ಅವ್ವ ಹಾಕೋತಾನೆ, ಹಾಕೊಂಡ್ರೆ ಬಂದು ಕೋತಿ ಎತ್ಕೊಂಡು ಹೋಗುತ್ತೆ. ಆಯ್ತು, ಅದು ಮಾಡಕ್ಕಾಗಲ್ಲ. ಆಯ್ತು. ಬೃಂದಾವನದಲ್ಲಿ ಮುಚ್ಚಳಕ್ ಹೋಗಿದ್ವಲ್ಲ, ಬೃಂದಾವನ ಹಾಕೊಂಡ್ರೆ ಎತ್ಕೊಂಡು ಹೋಗ್ತಿದ್ವು. ಆಟೋದಲ್ಲಿ ಹಾಕೊಂಡು ತಗೊಂಡು ಹೋಗ್ತಿದ್ವು ಕದ್ಕೊಂಡು. ಏನ್ ಮಾಡಕ್ಕಾಗಲ್ಲ. ದೊಣ್ಣೆ ಇಟ್ಕೊಂಡು ಕೂತ್ಕೋಬೇಕು. ದೊಣ್ಣೆ ಇಟ್ಕೊಂಡು ಕೂತ್ಕೊಂಡ್ರೆ ಆಯ್ತು, ಹೆದರ್ಸ್ದೇನೆ ಸನ್ಯಾಸ ದೋಷ ಬಂತು. ಸನ್ಯಾಸಿತ್ವೇಪಿ ತ್ಯಕ್ತ ಪರಿಗ್ರಹಸ್ಸನ್ನು ಯುಂಜೀತ ಇತ್ಯರ್ಥಃ. ಹೋಗ್ತಾ ಇದ್ದಾರೆ. ಸನ್ಯಾಸಿ ಆಗಿದ್ದು ತ್ಯಕ್ತ ಸರ್ವ ಪರಿಗ್ರಹ, ಯಾವುದಲ್ಲೂ ಅಭಿಮಾನವನ್ನು ಇಟ್ಕೊಳ್ಳದೆ ತನ್ನದೂ ಏನನ್ನು ಇಟ್ಕೊಳ್ಳದೆ ಇದ್ದವರಾಗಿರ್ಬೇಕು. ಹಾಗಿದ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಅರ್ಥ. ಸನ್ಯಾಸಿ ಆಗಿಟ್ಟು ಅಷ್ಟಿದೆ ಇಷ್ಟಿದೆ ಅಂತೆಲ್ಲ ಅನ್ಕೊಂಡಿದ್ರೆ ಅವನು ಸನ್ಯಾಸಿ ಆಗೋದಕ್ಕೆ ಅಯೋಗ್ಯ. ಸನ್ಯಾಸಿ ಆಗಲಾರ. ಅಭಿಮಾನ, ಮಮತ್ವ ಬುದ್ಧಿ ಈ ಎರಡೂ ಇರಬಾರ್ದು. ನಾನು ಅಭಿಮಾನ, ಅಹಂತ ಅಭಿಮಾನ, ಮಮತ್ವ ಬುದ್ಧಿ ಇದು ಎರಡು ಇದ್ದು ಬಿಟ್ರೆ ಅವನು ಸನ್ಯಾಸಿ ಆಗೋದಕ್ಕೆ ಅನರ್ಹ, ಅವನ ಅಯೋಗ್ಯ. ಅಥ ಇದಾನೀಂ ಯೋಗಂ ಯುಂಜತಃ ಆಸನ ಆಹಾರ ವಿಹಾರಾದೀನಾಂ ಯೋಗ ಸಾಧನತ್ವೇನ ನಿಯಮೋ ವಕ್ತವ್ಯಃ ಪ್ರಾಪ್ತ ಯೋಗಸ್ಯ ಲಕ್ಷಣಂ ತತ್ಫಲಾದಿ ಚ ಇತ್ಯತಃ ಆರಭ್ಯತೆ. ಇನ್ನು ಈಗ ಈ ಮುಂದಿನ ಶ್ಲೋಕಗಳಿಂದ ಪರಮಾತ್ಮ ಏನ್ ಹೇಳಕ್ ಹೊರಟಿದ್ದಾನೆ ಅಂತಂದ್ರೆ, ಯೋಗ ಮಾಡ್ತಾ ಇರ್ಬೇಕಾದವನು, ಮಾಡ್ತಾ ಇರುವವನಿಗೆ ಆಹಾರ ನಿಯಮ ಏನು, ಏನೇನು ತಿನ್ಬಹುದು, ಎಷ್ಟು ತಿನ್ಬಹುದು ಅಂತ. ಆಹಾರ ವಿಹಾರ, ಓಡಾಟವನ್ನಾಗಲಿ ಎಷ್ಟು ಮಾಡ್ಬೇಕು, ಆಮೇಲೆ ಆದಿ ಶಬ್ದದಿಂದ ನಿದ್ರೆ ಎಷ್ಟು ಮಾಡ್ಬೇಕು, ಎಚ್ಚರ ಎಷ್ಟು ಆಗಿರ್ಬೇಕು, ಯಾವ ಜನ ಸೇರ್ಬೇಕು, ಇತ್ಯಾದಿ ನಿಯಮ. ಇದೆಲ್ಲ ಯೋಗಕ್ಕೆ ಸಾಧನವಾಗಿರ್ತಕ್ಕ ನಿಯಮ. ಇದನ್ನು ಹೇಳ್ಬೇಕು ಅಂತ ಅಂದ್ಕೊಂಡು ಭಗವಂತ ಅದಕ್ಕೆ ಮುಂದಿನ ಶ್ಲೋಕ ಶುರು ಮಾಡ್ತಾ ಇದ್ದಾನೆ. ಆಮೇಲೆ ಯೋಗವನ್ನು ಯಾರು ಪಡ್ಕೊಂಡಿರ್ತಾನೋ ಅವನ ಲಕ್ಷಣ ಏನು, ಡೆಫಿನೇಷನ್, ಯಾವ ರೀತಿ ಇದ್ದವನು ಯೋಗವನ್ನು ಪಡ್ಕೊಂಡಿದ್ದಾನೆ ನಾವು ಗುರುತಿಸ್ಕೋಬಹುದು ಅಂತ. ಯೋಗ ಪ್ರಾಪ್ತ, ಯೋಗವನ್ನು ಪಡ್ಕೊಂಡವನ ಲಕ್ಷಣ ಗುರುತು, ಅದನ್ನು ಹೇಳ್ಬೇಕು. ಆಮೇಲೆ ಪಡ್ಕೊಂಡವನಿಗೆ ಏನ್ ಫಲ, ಆ ಫಲವನ್ನು ಕೂಡ ಹೇಳ್ಬೇಕು ಅಂತ ಅನಿತ್ಯತಃ. ಅದಕ್ಕೋಸ್ಕರವಾಗಿ ಈ ಮುಂದಿನ ಶ್ಲೋಕಗಳು ಆರಂಭವಾಗ್ತಾ ಇದೆ. ತತ್ರ ಆಸನಮೇವ ತಾವತ್ ಪ್ರಥಮಂ ಉಚ್ಯತೆ. ತತ್ರ ತೇಷು ಮಧ್ಯೆ, ಅವುಗಳಲ್ಲಿ ಅಂದ್ರೆ ಆಸನ ಆಹಾರ ವಿಹಾರ ಇತ್ಯಾದಿಗಳ ಪೈಕಿ ಮೊಟ್ಟ ಮೊದಲಾಗಿ ಆಸನ ವಿಚಾರವಾಗಿಯೇ ಪರಮಾತ್ಮನು ಮೊಟ್ಟ ಮೊದಲಾಗಿ ಕೆಲವು ಶ್ಲೋಕಗಳಿಂದ ಹೇಳ್ತಾನೆ. ಹೇಗೆ ಆಸನ ಹಾಕೋಬೇಕು, ಯಾವ ರೀತಿ ಕೂತ್ಕೋಬೇಕು, ಹೇಗಿರ್ಬೇಕು, ದೇಹ ಯಾವ ಸ್ಥಿತಿ ಇರಬೇಕು ಅನ್ನೋ ವಿಚಾರವನ್ನೇ 2-3 ಶ್ಲೋಕಗಳಿಂದ ಹೇಳ್ತಾನೆ ಅಂತ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಶೈಲಾಜಿನಕುಶೋತ್ತರಂ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಶೈಲಾಜಿನಕುಶೋತ್ತರಂ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನಃ ನಾತ್ಯುಚ್ಛ್ರಿತಂ ಅತ್ಯುಚ್ಛ್ರಿತಂ ನ ಅತಿನೀಚಂ ಶೈಲಾಜಿನ ಕುಶೋತ್ತರಂ. ಮೊದಲು ಶುಚೌ ದೇಶ ಎಂದು, ಶುದ್ಧವಾದ ದೇಶ. ಶುದ್ಧವಾದ ದೇಹ 2 ತರಹ. ನಾವೇ ಸಂಸ್ಕಾರ ಮಾಡ್ಕೊಂಡು ಶುದ್ಧಿ ಮಾಡ್ಕೊಳ್ಳೋದು ಒಂದು, ಪ್ರಕೃತಿಯಿಂದ ಶುದ್ಧವಾಗಿರೋ ಜಾಗವೂ ಇರುತ್ತೆ. ವನ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಯಾರು ಬಂದಿರೋಲ್ಲ, ಅಲ್ಲೇ ಲಾಂತರ ಹುಲ್ಲು ಬೆಳೆದಿರುತ್ತೆ, ಯಾವ ಬ್ಯೂಟಿಫುಲ್ ಸೀನರಿ, ತುಂಬಾ ಚೆನ್ನಾಗಿರುತ್ತೆ ಪ್ರದೇಶ. ಅಂತ ಜಾಗದಲ್ಲಿ ಕೂತ್ಕೊಳ್ಳೋದು. ಇಲ್ಲ ನಾವೇ ಒಂದ್ ಜಾಗ ಗುಡಿಸ್ಕೊಂಡು ಕಸ ಗಿಸ ಇದ್ದು ಮುಳ್ಳೆ ಗುಡಿಸ್ಕೊಂಡು ಅಥವಾ ಇನ್ನು ಬೇಕಾದ್ರೆ ಸಗಣಿ ಗಿಗಣಿ ಹಾಕಿ ಸಾರಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಶುದ್ಧಿ ಮಾಡ್ಕೊಳ್ಳೋದು, ಅದು ಮಾಡ್ಕೊಬೋದು. ಭೂಮಿಯಿಂದ ಶುದ್ಧಿ ಮಾಡ್ಕೊಳ್ಬಹುದು, ಇಲ್ಲ ಗುಡಿಸ್ಕೊಂಡು ಮಾಡೋದು. ಪ್ರಕೃತಿಯಿಂದ ಶುದ್ಧವಾಗಿದ್ರು ಸರಿ. ಅದು ಸ್ಥಿರಂ ಆತ್ಮನಃ ಆಸನಂ. ಒಂದು ಆಸನ ಧ್ಯಾನ ಕೂತ್ಕೊಂಡ್ರೆ ಆ ಆಸನದಲ್ಲಿ ಬಹಳಷ್ಟು ಕಾಲ ಇರುವಂತಹ ಆಸನ ಹಾಕೋಬೇಕು.
ಪದೇ ಪದೇ ಹೀಗೆ ಹೀಗೆ ಮಾಡ್ತಾ ಇರಬಾರ್ದು. ಅಲ್ಲಾಡೋದು, ಬಗ್ಗೋದು, ಇದು ಮಾಡೋದು, ಆ ರೀತಿಯಾದ ವಿಕ್ಷೇಪ ಆಗುತ್ತೆ. ಯಾವ ಆಸನ ಸುಖವಾದ ಆಸನವೋ, ಯಾವ ಆಸನದಲ್ಲಿ ಬಹಳ ಹೊತ್ತು ಧ್ಯಾನ ಮಾಡ್ಬೇಕಾಗುತ್ತೋ ಆ ಆಸನ ಹಾಕೊಳ್ಳಿ ಅಂತ ಹೇಳಿದರೆ ಹೊರತು ಇದು ಪದ್ಮಕಾಸನವೇ ಹಾಕಬೇಕು, ಸ್ವಸ್ತಿಕಾಸನ, ವಜ್ರಾಸನ, ಮಯೂರಾಸನ ಅದೆಲ್ಲ ಏನು ನಿಯಮ ಇಲ್ಲ. ಚಿರ ಸುಖಮಾಸನಂ, ಚಿರ ಸುಖಮಾಸನಂ ಅಂತ, ಸ್ಥಿರ ಸುಖಮಾಸನ. ಯಾವ ಆಸನ ಸ್ಥಿರವಾದದ್ದು, ಸುಖವಾದದ್ದು, ಹಿತವಾದ ಆಸನವೋ ಆ ಆಸನ ಹಾಕೊಳ್ಳಿ. ಅಡಿಬೇಕಾದ್ರೆ ಆ ಕಾಲದಲ್ಲಿ ಈ ಕಾಲದಷ್ಟು ವೆಲ್ವೆಟ್ ಬಟ್ಟೆ ಮೃದುವಾದದ್ದು ಏನು ಸಿಗ್ತಿರ್ಲಿಲ್ಲ. ಅದಕ್ಕೆ ಚರ್ಮ ಗಿರ್ಮ ಅಂತಿದ್ರು. ಇವತ್ತೇನು ಜಿಂಕೆ ಚರ್ಮ, ಆನೆ ಚರ್ಮ, ಹುಲಿ ಚರ್ಮ ಹುಡ್ಕಬೇಕಾಗಿಲ್ಲ. ನಾವು ಈ ತರ ಬಟ್ಟೆ ಹಾಕೊಂಡು ಫಸ್ಟ್ ಕ್ಲಾಸ್ ಇರುತ್ತೆ. ಅಂದ್ರೆ ದಪ್ಪವಾಗಿರ್ತಕ್ಕಂಥ ಬಟ್ಟೆ ಸಿಗತ್ತೆ, ಆ ಬಟ್ಟೆ ಹಾಕೊಂಡು ಕೂತ್ಕೊಂಡು ಧ್ಯಾನ ಮಾಡುದು ಇರ್ತದೆ. ಯಾಕಂದ್ರೆ ದರ್ಭೆಗಲ್ಲ ಧ್ಯಾನ, ಅರ್ಜುನಕ್ಕೂ ಅಲ್ಲ ಧ್ಯಾನ. ಧ್ಯಾನ ಮಾಡ್ತಾರೆ ಮನಸ್ಸಿಗೆ ಧ್ಯಾನ ಮಾಡೋದ್ರಿಂದ ಆಸನವೆಲ್ಲ ಗೌಣವೇ. ವ್ಯಾಘ್ರಾಸನವೇ ಆಗ್ಬೇಕು, ದರ್ಭಾಸನವೇ ಆಗ್ಬೇಕು, ಆ ಹಠ ಎಲ್ಲ ಮಾಡ್ಬಾರ್ದು. ಯಾವ್ದಾದ್ರು ಅದು ಒಟ್ಟು ಸ್ಥಿರವಾದ ಸುಖವಾದ ಆಸನವನ್ನು ಹಾಕೊಂಡು, ಆಮೇಲೆ ಕೂತ್ಕೋ ಜಾಗ ಅತಿ ಉಚ್ಛಿತ, ತುಂಬಾ ಬೆಟ್ಟದ ಮೇಲೆ ಹೋಗ್ಬಿಟ್ರೆ ರಮರಮರನ್ನ ಗಾಳಿ ಬಿಡಿಸ್ತಾ ಇರುತ್ತೆ, ಕೂರಕ್ಕಾಗಲ್ಲ. ಅಲ್ಲ ಅದನ್ನ ಅತಿ ತುಂಬಾ ಹಳ್ಳಕ್ಕೆ ಹೋಗಿ ಕೂತ್ಕೊಂಡ್ರು ಒಂದು ಉಸುಕಡ್ದಂಗೆ ಆಗ್ಬಿಡುತ್ತೆ, ಸೆಕೆ ಆಗ್ಬಿಡುತ್ತೆ, ಅಲ್ಲೂ ಮಾಡಕ್ಕಾಗಲ್ಲ. ಹಾಗಾಗಿ ಸಮದಟ್ಟ ಪ್ರದೇಶದಲ್ಲಿ ಕೂತ್ಕೋಬೇಕು. ಸಮದಟ್ಟಾದ ಜಾಗದಲ್ಲಿ ಜಾಸ್ತಿ ಗಾಳಿ ಹೊಡ್ತಾ ಇರಲ್ಲ, ಬೇರೆ ಬಾಕಿ ಈಗ ವಿಕ್ಷೇಪ ತೊಂದರೆನೂ ಇರಲ್ಲ. ಇದು ಮೈಕ್ ಹಾಕಿ ಗಲಾಟೆ ಇರೋದು, ಊರಿನ ಇರೋದು, ನೀರಿನ ತೊರೆ ಜರಿ ಧಮ ಧಮ ಬೀಳ್ತಾ ಇದ್ರೆ ಅಲ್ಲಿ ಮಾಡಕ್ಕಾಗಲ್ಲ. ಪಕ್ಷಿಗಳ ಕೂಗು ತುಂಬಾ ಇದ್ರೆ ಅಲ್ಲಿ ಕೂಗಕ್ಕಾಗಲ್ಲ. ಪಿಲಿ 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 ಪಕ್ಷಿ ಕೂಗ್ತಾನೆ ಇದ್ರೆ ಅದು ವಿಕ್ಷೇಪ ಮಾಡುತ್ತೆ. ಅಲ್ಲೂ ನಾನು ಮಾಡ್ತೀರಿ ಇಂದ ಮಾಡೋರಿಗೆ ನಿಷೇಧ ಅಲ್ಲ, ಆರಂಭದ ಹಂತದ ಕಷ್ಟ ಆಗುತ್ತೆ. ಮತ್ತು ಚೈಲಾಜಿನ ಕುಶೋತ್ತ, ಚೈಲ ಮೇಲಕ್ಕೆ, ಅಜಿನ ಮಧ್ಯಕ್ಕೆ, ಕುಶ ಕೆಳಕ್ಕೆ ಆಗ್ಬೇಕು. ಮುಂಚೆ ಚೈಲ ಅಂದ್ರೆ ಬಟ್ಟೆ, ಮುಂಚೆ ಬಟ್ಟೆ, ಆಮೇಲೆ ಅಜಿನ, ಆಮೇಲೆ ದರ್ಭೆ ಅಂತ ಕಾಣುತ್ತೆ ಶ್ಲೋಕ ನೋಡಿದ್ರೆ. ಅದು ವಿಪರೀತ ಮಾಡ್ಕೋಬೇಕು. ಅಂದ್ರೆ ಮುಂಚೆ ದರ್ಭೆ ಹಾಕೋಬೇಕು, ಆಮೇಲೆ ಕೃಷ್ಣಾಜಿನ, ಆಮೇಲೆ ಬಟ್ಟೆ ಸ್ವಲ್ಪ ಸ್ಮೂತು. ಆಮೇಲೆ ಕಾಟನ್ ಬಟ್ಟೆ ಇದಾಗ್ಬಿಟ್ಟು ಸ್ಮೂತ್ ಆಗಿರುತ್ತೆ. ಬಟ್ಟೆಗಿಂತ ಈ ತರ ದಪ್ಪದ್ದಾಗ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ, ಏನು ಯೋಚನೆ ಇಲ್ಲ. ವೆಲ್ವೆಟ್ ಬಟ್ಟೆ ಬೇಕಾಷ್ಟು ಸಿಗತ್ತೆ, ಕೊಡ್ತಾರೆ. ಆಮೇಲೆ ಕೂತು ಜಯಂತ ತೊಳವೆ ಹಾಕೋದು, ಕೂತ್ಕೊಳ್ಳೋಣ ಮಾಡೋಣ, ಯಾವ್ದು ಹಾಕೋದು ಇಷ್ಟಪ್ಪ ಇರುತ್ತೆ. ತುಂಬಾ ಜಿಂಕೆ ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ. ಯಾವ ಜಿಂಕೆಯನ್ನು ಸಾಯಿಸಬಾರ್ದು, ಯಾವ ಹುಲಿನೂ ಸಾಯಿಸಬಾರ್ದು, ತಪ್ಪದು. ಆ ಜಿಂಕೆ ಆಸನ, ಹುಲಿ ಆಸನಕ್ಕೆಲ್ಲ ಹೋಗ್ಬಾರ್ದು. ನನ್ನತ್ರ ಒಬ್ರು ಸ್ವಾಮಿ, ನೀವು ಸನ್ಯಾಸ ಮಾಡಿದ್ರು ನಿಮ್ಗೆ ಜಿಂಕೆ ಆಸನ ತಂದು ಕೊಡ್ಲಾ, ಏನು ಬೇಡಪ್ಪ ಅಂದ. ಯಾಕೆ ಅಂದ್ರೆ ನಾನ್ ಬೇಕು ಅಂದ್ರೆ ನೀನ್ ಜಿಂಕೆ ಸಾಯಿಸ್ತೀಯಾ, ಜಿಂಕೆ ಸಾಯಿಸ್ಬಿಟ್ಟು ಸಮ ತಗೊಂಡ್ಬರ್ತೀಯ ದುಡ್ಡಿನ ಆಸೆಗೆ, ನಂಗೆ ಬೇಡ, ಸಾಯಿಸ್ಬೇಡ, ಮುಟ್ಬೇಡ ಅಂತಂದೆ. ಕೆಟ್ಟ ಬುದ್ಧಿ ಅವ್ರಿಗೆ. ಇವ್ರು ಹೇಗಿದ್ದು ತಗೊಳ್ತಾರೆ, ಹೂ ಅಂತಾರೆ, ಅವನ್ 2,000 3,000 ದುಡ್ಡುಗೋಸ್ಕರ ಜಿಂಕೆ ಸಾಯಿಸ್ತಾರೆ. ನಾವು ಜಿಂಕೆ ಸಾಯಿಸೋಕ್ ಪ್ರೇರಣೆ ಕೊಟ್ಟಂಗಾಗತ್ತೆ, ಮಾಡಬಾರ್ದು. ಯಾವ ಆಸನೂ ಬೇಡ, ಯಾವ ಪ್ರಾಣಿ ಆಸನೂ ಹಾಕೋಬಾರ್ದು. ಜಿಂಕೆನೂ ಬೇಡ, ಹುಲಿಯೂ ಬೇಡ, ಹೋರಿದು ಬೇಡ, ಎಂಥದ್ದು ಬೇಡ. ಇದು ಇದೆಯಲ್ಲ, ಇದು ಸಾಕು. ಇದು ಫಸ್ಟ್ ಕ್ಲಾಸ್ ಇದೆ ಆಸನ, ಏನು ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ದಪ್ಪಾಗಿದ್ದು ಇದಿದೆ, ಆರಾಮ ಕೂತು ಇದನ್ನ ಮಾಡ್ಬೋದು, ಏನು ತೊಂದರೆ ಇದೆ. ತುಂಬಾ ದಪ್ಪ ಇದೆ, ಇದು ಮಡಿಸ್ಕೊಟ್ರು ಇನ್ನೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬೇಕಾಗಿದೆ, ತುಂಬಾ ಚೀಪ್. ಹೌದು, 100-200 ರೂಪಾಯಿ ಸಿಗತ್ತೆ. ಆ ಜಿಂಕೆ ಚರ್ಮ, ಹುಲಿ ಚರ್ಮ ಅಂದ್ರೆ 5,000 8,000 10,000 ಅಂತಾರೆ. ಯಾಕ್ಬೇಕು ಆ ಸನ್ಯಾಸಿಗೆ? ಯಾಕೆ ದುಡ್ಡು? ಮತ್ತೆ ಅದು ಇದು ಇಟ್ಕೊಂಡು ಮತ್ತೆ ಅದನ್ನ ಜೋಪಾನ ಮಾಡು, ಅದಕ್ಕೆ ಇರುವೆ ಹತ್ತತ್ತೆ, ಇನ್ನೊಂದು ಹತ್ತತ್ತೆ, ಅದಕ್ಕೆ ಔಷಧಿ ಹೊಡಿ, ಅದನ್ನ ಜೋಪಾನ, ಅದೇ ದೊಡ್ಡ ಸಂಸಾರ ಅದು. ಆಮೇಲೆ ಅದಕ್ಕೆ ಕದ್ಕೊಂಡು ಹೋದ್ ಹೊಳೋದು, ಅಯ್ಯೋ ದುಡ್ಡು ಕೊಡ್ತಿದ್ದೆ ಕದ್ಕೊಂಡು ಹೋಗ್ಬಿಟ್ಟು, ಯಾತಕ್ಕೆ ಬೇಕಿಲ್ಲ. ರಾಜಾಪುರ ದೇವಸ್ಥಾನ ಪಕ್ಕದಲ್ಲಿ ನದಿಗೆ ಹೋಗಿದ್ರೆ ಸಣ್ಣ ಸಾಧುಗಳಿತ್ತು, ಅವರೊಂದು ಅಂಗಡಿ ಇಟ್ಕೊಂಡಿದ್ರು, ಜೊತೆಗೆ ಇದು ಹೆಣ್ಣು ಇದೆಲ್ಲ ಇಟ್ಕೊಂಡಿದ್ರು. ಅವ್ರು 30 ಅಲ್ಲಿಂದ ಎಲ್ಲ ತಗೊಂಡು ಗೊತ್ತಿಲ್ಲ. ನೀವು ಬೇಕಂದ್ರೆ ಯಾವ್ದೇ ಕೊಡೋದು
ಇಷ್ಟು ಒಂದು ಚಿಕ್ಕದು ದೊಡ್ಡದು ಫ್ರೀ ಕೊಡೋದ ಇಲ್ಲ ದುಡ್ಡು ಹೊಡಿತಾರೆ ಕಂಪ್ಲೇಂಟ್ ಮಾಡಿದವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದು ಅವಾಗ ಇರ್ಲಿಲ್ಲ, ಅದಾದ್ಮೇಲೆ ಆಯ್ತು ಅಷ್ಟೇ ಅಲ್ಲಿ ಹೋದ್ರೆ ನನಗೆ ಅವ್ರು ಕೊಡ್ತಾರೆ ಮಾರ್ಕೆಟ್ಗೆ ಸಾಯಿಸ್ತಾರಲ್ಲ ಅದನ್ನ. ಓ ಅಸಹ್ಯ ಅದು ಶಿಲಾಯುಗ ಏನು ಗೊತ್ತಿರ್ಲಿಲ್ಲ ಆ ಜಾಕಾದವರಿಗೆ. ಅದು ಚೆನ್ನಾಗಿದೆ ಹಾಕೊಳ್ತಾ ಇದ್ದೆ ಹೊರತು ಪುರಾಣ ಮಿಥ್ಯೇವ ನಸಾಧು ಸರ್ವಂ. ಹಳೇದು ಮಾತ್ರ ಎಲ್ಲವೂ ಸರಿ ಅನ್ಕೋಬೇಡಿ, ಅದೆಲ್ಲ ಬೇಡ. ಅದು ಸನ್ಯಾಸಿತ್ವೇಪಿ ಶುಚೋದೇಶ ನಾತ್ಯುಚ್ಚಿತ ಮೇಲೆ ಅತಿಯಾಗಿ ಎತ್ತರ ಜಾಗದಲ್ಲೂ ಅತಿಯಾದ ತಗ್ಗಾ ಜಾಗದಲ್ಲೂ ಕೂಡಬಾರ್ದು. ಅಂದ್ರೆ ಚೈರಾಜ ಕುಶೋತ್ತರವಾಗಿ ಆಸನ ಇರಬೇಕು ಅಂತ. ಇದು ಪಾಠಕ್ರಮಕ್ಕಿಂತ ಅರ್ಥಕ್ರಮ ಮಾಡ್ಕೊಂಡು ಊಟ ಮಾಡ್ಕೊಂಡು ವಿಪರೀತ ಮಾಡ್ಕೋಬೇಕು ಅಂತ. ಶುಚೌ ಶುದ್ಧೇ ವಿವಿಕ್ತೆ ಸ್ವಭಾವತಃ ಸಂಸ್ಕಾರತೋ ವಾ ದೇಶೇ ಸ್ಥಾನೇ ಪ್ರತಿಷ್ಠಾಪ್ಯ ಸ್ಥಿರಂ ಅಚಲಂ ಆತ್ಮನಃ ಆಸನಂ ನಾತ್ಯುಚ್ಛಿತಂ ನ ಅತೀವ ಉಚ್ಛಿತಂ ನಾಪಿ ಅತಿ ನೀಚಂ ತಚ್ಚ ಚೈರಾಜಿನ ಕುಶೋತ್ತರಂ ಚೈಲಂ ಅಜಿನಂ ಕುಶಾಶ್ಚ ಉತ್ತರೇ ಯಸ್ಮಿನ್ ಆಸನೆ ತತ್ ಆಸನಂ ಚೈರಾಜಿನ ಕುಶೋತ್ತರಂ. ಶುಚೌ ದೇಶ ಮೂಲದಲ್ಲಿದೆ. ಅದಕ್ಕೆ ಭಾಷೆಗಾರ ವಿವಿಕ್ತೆ ದೇಶ, ವಿಂಗಡವಾದ ಜನಜಂಗುಳಿಯ ಕಾಟವಿಲ್ಲದ, ಯಾವುದೇ ಪ್ರಾಣಿ ಪಕ್ಷಿಗಳ ಕಾಟವಿಲ್ಲದ, ಗದ್ದಲವಿಲ್ಲದೆ ಇರುವ ಸ್ವಭಾವದಿಂದ ಶಾಂತವಾದ ಪ್ರದೇಶ. ಅಂದ್ರೆ ಸ್ವಭಾವದಿಂದ ಶುದ್ಧವಾದ ಅನ್ನೋದು ಇಟ್ಕೊಳ್ಬಹುದು. ಸಂಸ್ಕಾರತಃ ನಾವೇ ಗುಡಿಸ್ಕೊಂಡು ಒಡಿಸ್ಕೊಂಡು ಒಂಚೂರು ಅವನ ಒಂದ್ ಮಾರೋ ಅಥವಾ ನಾಲ್ಕಡಿ ನಾವು ಗುಡಿಸ್ಕೊಳ್ಳೋದು, ಏನೋ ಒಂದ್ ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು. ಸಂಸ್ಕಾರದಲ್ಲಿ ಸಗಣಿನೇ ಹಾಕ್ಬೇಕು, ತೊಳಿಬೇಕು ಏನಿಲ್ಲ, ಗುಡಿಸ್ಕೊಂಡು ಸಂಸ್ಕಾರ ಆಯ್ತು. ಅಲ್ಲೇನಾದ್ರು ಮುಳ್ಳು ತರಹ ಅದೇ ಒತ್ತೋ ಕಲ್ಲು ಗಿಲ್ಲಿದ್ರೆ ಆ ಕಲ್ಲುಗಳನ್ನು ತಕೊಂಡ್ಬಿಟ್ರೆ ಆಯ್ತು ಸಂಸ್ಕಾರ. ಕೂರೋದಕ್ಕೆ ತೊಂದರೆ ಮಾಡೋದು ಏನಿದ್ದು ಅದನ್ನ ತಕೊಂಡು ಕೂತ್ಕೊಂಡ್ರೆ ಆಯ್ತು ಸಂಸ್ಕಾರ ಆಯ್ತು. ಅದೇನು ಸಂಸ್ಕಾರ ಅಂದ್ರೆ ಅದು ಕೆತ್ತು ಬಿಟ್ಟು ಹುಲ್ಲೆಲ್ಲ ಕೆತ್ತು ಬಿಟ್ಟು ಆಮೇಲೆ ನೀರಲ್ಲಿ ಹಾಕಿ ಸಗಣಿ ತಂದು ಗೋಮಯ ಹಾಕಿ ರಂಗೋಲಿ ಹಾಕಿ ಕೂತ್ಕೋಬೇಕು ಅದೆಲ್ಲ ಅರ್ಥ ಅಲ್ಲ. ಅದೆಲ್ಲ ಏನು ಆ ಸನ್ಯಾಸಿಗೆ ಅದು ಎಲ್ಲಿಂದ ಗುದ್ಲಿಂದ ತರಬೇಕು, ಆ ಸಗಣಿಯಿಂದ ತರಬೇಕು, ಸಾರಿಸೋದ್ರಿಂದ ಮಾಡ್ಬೇಕು, ರಂಗೋಲಿಂದ ತರಬೇಕು, ಅರ್ಥ ಇದೆ ಅದಕ್ಕೆ. ಇಷ್ಟು ಅದೆಲ್ಲ ಏನಿಲ್ಲ. ಎಲ್ಲದಲ್ಲ ಹಿತವಾದ ಜಾಗ ಕೂತಾ ಇತ್ತು, ಸ್ವಲ್ಪ ಮೆತ್ತಿಗಿರೋ ಜಾಗ ಕೂತ್ಕೊಂಡ್ರೆ ಅದು ಏನು ಸಂಸ್ಕಾರದಿಂದ ಶುದ್ಧವಾಗಿದ್ದು ಸರಿ. ಆ ದೇಶವೋ ಆ ಸ್ಥಾನ ಜಾಗ ಅಲ್ಲಿ ಕೂತ್ಕೊಂಡು ಸ್ಥಿರವಾದ ಅಂದ್ರೆ ಅಚಲವಾದ ಅಲುಗಾಡಬಾರ್ದು. ಕೂತ್ಕೊಂಡ್ಮೇಲೆ ದೇಹ ಹಾಗೆ ಕೂತ್ಕೊಳ್ಬೇಕು. ಹೀಗೂ ಕೂತ್ಕೋಬೇಕು ಅಂತೂ ಇಲ್ಲ, ಹೀಗಲೇ ಕೂತ್ಕೋಬೇಕು ಅಂತೂ ಇಲ್ಲ. ಯಾವ ರೀತಿ ಕೂತ್ಕೊಂಡ್ರೆ ತುಂಬಾ ಧ್ಯಾನ ಮಾಡಕ್ಕಾಗುತ್ತೆ ಹಾಗೆ ಕೂತ್ಕೊಂಡ್ರೆ ಆಯ್ತು. ಒಟ್ಟು ನಿದ್ರಾದಿಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕು. ನಿದ್ರಾದಿಗಳು ನಾವು ಕಣ್ಣು ಮುಚ್ಕೊಂಡು ಹೀಗಾಗಿ ಬಗ್ಗಳು ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೆಟ್ಟೆ ಕೂತ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ಅದೇ ಕಣ್ ಬಿಟ್ಕೊಂಡು ಕೂತ್ಕೊಂಡ್ರೆ ಆ ಕಡೆ ಕಾಣುತ್ತಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಳ್ಳಿ ಅಂತಾರೆ. ಕಣ್ಣು ಪೂರ್ತಿ ಮುಚ್ಕೊಂಡು ನಿದ್ದೆ ಬರುತ್ತೆ ಅಂತ ಹೇಳಿ ಅರ್ಧ ಮುಚ್ಕೊಂಡು ಅರ್ಧ ಮೂಗಿನ ತುದಿನೋ ಇದನ್ನ ನೋಡ್ತಾ ಇರಿತಾರೆ. ಅಲ್ಲಿ ಮೂಗು ತೊಗೊಂಡು ನೋಡೋದು ವಿಧಿ ಅಲ್ಲ, ಬೇರೆ ಕಡೆ ನೋಡ್ಬಾರ್ದು ಅನ್ನೋದೇ ವಿಧಿ. ಆ ದೇಶದಲ್ಲಿ ನಿಲ್ಲಿಸ್ಕೊಂಡು ಅಚಲವಾಗಿ ಅಲುಗಾಡದೇನೆಯೇ ಆಸನವನ್ನು ಹಾಕಿಕೊಂಡು, ಭಾಷೆಗಾರರು ತುಂಬಾ ಎತ್ತರ ಜಾಗವನ್ನು ಕಿರು ಜಾಗವನ್ನು ಮಾಡ್ಕೋಬೇಡಿ, ಅದಕ್ಕೆ ಕಾರಣ ಕೊಡ್ಲೇ ಇಲ್ಲ. ಎತ್ತರ ಜಾಗವೂ ಬೇಡ ಅಂದ್ರು, ತಗ್ಗು ಬೇಡ ಅಂದ್ರು. ಅದಕ್ಕೆ ಸ್ವಾಮಿ ಗೀತೋಪನ್ಯಾಸದಲ್ಲಿ ಬಂದಿದ್ದಾರೆ. ಎತ್ತರ ಜಾಗವಾದ್ರೆ ಗಾಳಿಯ ಹೊಡೆತ ತುಂಬಾ ಬಂದ್ಬಿಟ್ಟು ಇದಾಗಿ ಕೂರಕ್ಕಾಗಲ್ಲ, ಸ್ವಲ್ಪ ಚಳಿ ಎತ್ಕೊಂಡ್ಬಿಡತ್ತೆ. ಹೌದು, ಅದನ್ನ ಅದು ಬೇಡ. ತುಂಬಾ ತಗ್ಗಲ್ಲಿ ಒಂಥರ ಇದಾಗುತ್ತೆ, ಇಕ್ಕಟ್ಟಾಗುತ್ತೆ, ಉಸಿರಾಡಕ್ಕೆ ಆಗಲ್ಲ ಅಂತ ಆಗ್ಬಿಡುತ್ತೆ, ಏನೋ ಗಾಳಿ ಸಾಕಾಗಲ್ಲ. ಹೆಚ್ಚು ಎಚ್ಚರವೂ ಆಗದ ಅತಿ ತಗ್ಗು ಆಗದ ಜಾಗ ಚೈಲಾಜಿನ ಕುಶೋತ್ತರ. ಇದು ಕರೆಕ್ಟ್ ಆಗಿದೆಯಪ್ಪ. ಚೈಲಾಜಿನ ಕುಶೋತ್ತರ ಅಲ್ಲಿ ಚೈಲ ಮೇಲೆ, ಅಜಿನ ಮಧ್ಯ, ಕುಶ ಕೆಳಗೆ ಅಂತ ಉತ್ತರ ಹಾಗೆ ಇದೆ ಶ್ಲೋಕ. ಭಾಷೆಗಳು ಯಾಕೆ ಹೀಗೆ ಉತ್ತರ ಅಂದ್ರೆ ಹೌದು, ಉತ್ತರ ಚೈಲ. ಅಲ್ಲ, ಚೈಲಾಜಿನ ಕುಶಗಳು ಉತ್ತರೋತ್ತರವಾಗಿ ಮುಂದಕ್ಕೆ ಅಂತ. ಉತ್ತರ ಅಂದ್ರೆ ಆಮೇಲೆ ಅಂತ. ಚೈಲ ಮುಂದೆ ಚೈಲ, ಆಮೇಲೆ ಅಡಿಲ ಅಜಿಲ.
ಮೊದಲು ಕೂತ್ಕೊಳ್ಳೋದಕ್ಕೆ ಮೇಲೆ ಇರ್ತಾನೆ, ಕೂತ್ಕೊಳ್ಳೋದ್ರಿಗೆ ಮೊದಲು. ಇಡೋದಲ್ಲಿ ಹೇಳ್ತಾ ಇಲ್ಲ, ಕೂರೋದ ಕಡೆ ಇದೆ. ಇಡೋ ಕ್ರಮದಲ್ಲಿ ಮುಂಚೆ ದರ್ಭೆ, ಅದು ಇಡೋ ಕ್ರಮದಲ್ಲಿ ಮುಂಚೆ ಬಟ್ಟೆ ಇಟ್ಕೊಂಡು ಆಮೇಲೆ ಅಜ್ಜಿನ ಇಟ್ಕೊಂಡು ಆಮೇಲೆ ದರ್ಭೆ ಇಟ್ಕೊಳ್ತೀನಿ ಅಂದ್ರೆ ಅದಕ್ಕೆ ವಿಪರೀತ ಮಾಡ್ಕೊಳ್ಳಿ, ಅದು ಆಗಲ್ಲ ಅಂತ. ಚೈಲಾಜಿನ ಕುಶೋತ್ತರವು ಅಂದ್ರೆ ಚೈಲ ಅಂದ್ರೆ ಬಟ್ಟೆ, ಅಜಿನ ಅಂದ್ರೆ ಚರ್ಮ, ಕುಶ ಅಂದ್ರೆ ದರ್ಭೆ. ಇವುಗಳು ಉತ್ತರೆ ಮೇಲ್ಮೇಲಾಗಿದೆಯೋ ಯಾವ ಆಸನದಲ್ಲೋ ಆ ಆಸನ ಚೈಲಾಜಿನ ಕುಶೋತ್ತರ ಅಂತ ಮಾಡ್ಬಿಟ್ಟು ಮೇಲೆ ದರ್ಭೆ ಬಂದ್ಬಿಡತ್ತಲ್ಲ ಅಂತ ಅರ್ಥ ಮಾಡ್ಕೊಂಡು ಪಾಠಕ್ರಮ ವಿಪರೀತ ಕ್ರಮ ಚೈಲಾಜಿನ. ಈ ದರ್ಬೆ ಅನ್ನೋದಕ್ಕೆ ಏನಾದ್ರು ಸ್ಪೆಷಲ್ ಇದಿದ್ಯಾ, ಮೆಡಿಸಿನಲ್ ಪ್ರಾಪರ್ಟೀಸ್ ಹಂಗೇನಾದ್ರು ಇದೆಯಾ ಗುರುಗಳೇ? ಅದು ಯಾವಾಗ್ಲೂ ದರ್ಬೆ ದರ್ಬೆ ಅಂತಾರಲ್ವಾ? ಅಲ್ಲ, ಪವಿತ್ರಂಬಿ ದರ್ಭಾಹ ಶ್ರುತಿ ಹೇಳಿದೆ. ಪವಿತ್ರಂಬಿ ದರ್ಭಾಹ ಶ್ರುತಿ ಹೇಳಿದ್ರೆ ದರ್ಭೆ ಸ್ವಭಾವದಿಂದಲೇ ಪವಿತ್ರವಾದದ್ದಾದ್ರಿಂದ ಶುದ್ಧ ಜಾಗ ಕೂತ್ಕೊಂಡಂಗೆ ಆಗತ್ತೆ ಅಂತ ಭಾವನೆ, ಭಾವನಾತ್ಮಕವಾಗಿ. ಆದ್ರೆ ಧ್ಯಾನ ಯೋಗ ಆಡಬಿಡ್ತಾ ನೆಲವು ಪವಿತ್ರವೇ, ಆ ಹುಲ್ಲು ಪವಿತ್ರ, ಎಲ್ಲ ಹುಲ್ಲು ಜಾಗ ಪವಿತ್ರ. ಅಲ್ಲ, ಅದೇನಾದ್ರು ಸ್ಪೆಷಲ್ ಅಂತ ಅದು ಕುಶಾಗ್ರಾಸ್ ಅಂತಾರಲ್ವಾ? ಬಾಕಿ ಹುಲ್ಲಿಗಿಂತ ದರ್ಭೆ ವಿಶೇಷತೆ ಶಾಸ್ತ್ರದಲ್ಲಿ ಹೇಳಿದೆ. ಸ್ಪೆಷಲ್ ಹೌದು, ದರ್ಭೆ ವಿಶೇಷವೇ, ದರ್ಭೆ ಪವಿತ್ರವೇ, ಅದಿಲ್ಲ ಅಂತಲ್ಲ. ಆದ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಅದಕ್ಕಾಗಿ ದರ್ಭೆ ತಂದು ಇಟ್ಕೊಂಡು ಆ ದರ್ಭಾಸನ ಮಾಡ್ಕೊಂಡು ಕಾಶಿಯಲ್ಲಿ ದರ್ಭಾಸನ ಸಿಗತ್ತೆ. ಅದು ಇಷ್ಟೇ ಇರುತ್ತೆ. ಅದು ಉದ್ದಕ್ಕೂ ಕಟ್ ಮಾಡ್ಕೋಬೇಕು. ಮಾಡ್ಕೊಳ್ತಾರೆ ಅದು ಬೇಗ ಇದಾಗುತ್ತೆ ಲಡ್ಡು. ಅಯ್ಯೋ ದುಡ್ಡಿಗೆ ಹೇಳಿದ್ರೆ 100 ಕಳ್ಸ್ಕೊಡ್ತಾರೆ, ಬೇಕಾಗಿ ಕೇಳ್ದ, ಖಂಡಿತ ಬೇಡ ಅಂತೆ. ಗುರುಗಳೇ, ಶಾಸ್ತ್ರದಲ್ಲಿ ದರ್ಬೆಗೆ ಏನ್ ಸ್ಪೆಷಲ್ ಹೇಳಿದ್ದಾರೆ ಗುರುಗಳೇ? ಅದು ದರ್ಭೆ ಅನ್ನೋದು ಪ್ರಜಾಪತಿಯ ಒಂದು ಇದರ ಅಂಶದಿಂದ ಹುಟ್ಟಿದ್ದು. ಅದು ಇದು ದರ್ಭ ಇದು ಎದೆ ಕೂದಲು ಅಲ್ಲ, ಒಬ್ಬ ಗರುಡ ಆ ಸ್ವರ್ಗಲೋಕದಿಂದ ಇದನ್ನ ತಗೊಂಡ್ಬರ್ಬೇಕಾದ್ರೆ, ಸೋಮ ತಗೊಂಡ್ಬರ್ಬೇಕಾದ್ರೆ ಅದ ರೆಕ್ಕೆಯ ಕೆಲವು ಪುಕ್ಕಗಳು ಹಾರ್ಕೊಂಡು ಬಿದ್ವು. ಅದ್ರಲ್ಲಿ ದರ್ಭೆ ಹುಟ್ಕೊಂಡು ಮುತ್ಕಮರ ಹುಟ್ಕೊಂಡು ಒಂದು 2-3 ವಾಕ್ಯ ಇದೆ. ಅದು ಅದು ಪವಿತ್ರವಾಯಿತು ಅಂತ. ಆಪೋ ವರ್ಣದ ಬದಲು ಅದಂತೆ ದರ್ಭಾವ, ಅದು ಇದೆ ವರ್ಣಮಾಂಶ ಕಥೆ. ಮಿತಿಯ ಯಜ್ಞಸ್ಯ ಘೋಷಿಸಿದೆ ಪ್ರತಿಷ್ಠು ಅದಕ್ಕೆ ಯಜ್ಞಸ್ಯ ಘೋಷಿಸಿದ ಸಿದ್ಧಮಾದಾಯ ಪ್ರತಿಷ್ಠ ಪ್ರತಿಷ್ಠ ಆರಾಧಯ ಪ್ರೇಮಗಾಧೀನ ಚಮುನಾ ಕೃತಾ ಸುಧಾ ವಿದಷ್ಟಾಪಾವಹಂತಿ ಕವಯ ಪುರಸ್ತಾತ್ ದೇವೇಭ್ಯೋ ಜುಷ್ಟಮ್ಯ ಬಹಿರಾಸದೆ ದೇವಾನಾಂ ಪರಿಶೋಧೋಸಿ ದಾಖಲೆ. ವರ್ಷವೃದ್ಧಮಸಿ ದರ್ಭೆಗಳು ಮಳೆಯಿಂದ ಬೆಳೆಯೋಳಾಗಿದೆಯಾ? ವರ್ಷವೃದ್ಧಮಸಿ ಪುದಿತ್ವ ವರ್ಷವೃದ್ಧಂ ವೇತ್ತು ಪರಾಭೂತ ಆರಾಧ ಕೃತಾಂ ಭಾಗವತ್ ದೇವಾಯ ಪ್ರತಿಬಂಧಾತು ಬರಲ್ಲಪ್ಪ. ವರ್ಷವೃದ್ಧಂ ಕಮಲಾಭೂತ ಆರಾಧ ವರ್ಷವೃದ್ಧಂ ವರ್ಷವೃದ್ಧಮಸಿ ಪುದಿತ್ವ ಇದೆಯಾ? ಅಲ್ಲ, ದೇವೋಪೇಮಗಾಧೀನ ಚಮುನಾ ಕೃತಾ ಸುಧಾ ವಿದಷ್ಟಾತಾವಹಂತಿ ಕವಯ ಪುರಸ್ತಾತ್ ಜ್ಯೇಷ್ಠಾಮ್ಯಃ ಬಹಿರಾಸದೆ ದೇವಾನಾಂ ವರ್ಷವೃದ್ಧಮಸಿ ದೇವ ಪರಿಹನ್ಮಾತ್ವಾನ್ಮಾತ್ ಪರ್ವತೇರಾಜ್ಯಾಸಮಾಚ್ಛೇಟ್ಟಾತೆ ಮಾರಿಷನ್ ದೇವ ಪರಿಶಿಷಣೋ ಗುರೋಹ ಸಹಸ್ರವರ್ಷಾಭಿ ವಯಗುರುಹೇಮ ಸಂಭೃತಾ ಸಂಭರ ನಿರೀರಾಸ್ತಾಸೀಂದ್ರಾಣಿ ಗಂಧ ಉಷಾತೆ ಗ್ರಂಥಿಂಗ ಸಾಧುಮಾಸಾದ ಬಾಹುಭ್ಯಾಮುದ್ಯಚ್ಛೇ ಪ್ರಪದೇ ಮೂರ್ಧಾರ ಭಗವಂತರಿಕ್ಷಮನ್ಮಿ ದೇವಂ ಗಮಮಸಿ. ಆರಂಭ ಸಮೇತ ಗೊತ್ತು ಅದೇನೋ ಪಾಠಕ್ರಮಕ್ಕಿಂತ ಇಲ್ಲಿ ಚೈರಾದಿಗಳಿಗೆ ವಿಪರೀತ ಕ್ರಮವನ್ನ ಮಾಡ್ಕೋಬೇಕು, ವ್ಯತ್ಯಾಸ ಮಾಡ್ಕೋಬೇಕು ಅಂತಂದ್ರು. ಪ್ರತಿಷ್ಠಾಪ್ಯ ಕಿಂ ಆಯ್ತು. ಆಸನ ಹಾಕೊಂಡ್ಬಿಟ್ಟು ಅವನ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ
ತತ್ರೈಕಾಗ್ರಂ ಮನಃ ಕೃತ್ವಾ ಏಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ತತ್ರ ಏಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯ ಆಸನೆ ಯುಂಜ್ಯಾತ್ ಯೋಗಂ ಯೋಗಂ ಆತ್ಮವಿಶುದ್ಧಯೇ. ತತ್ರ ಅಲ್ಲಿ ಆ ಚೈಲಾಜಿನ ಕುಶೋತ್ತರದಲ್ಲಿ ಕೂತ್ಕೊಂಡು ಮನಃ ಏಕಾಗ್ರಂ ಕೃತ್ವ, ಇದೇ ಮುಖ್ಯ. ಧ್ಯಾನ ಯೋಗದಲ್ಲಿ ಮುಖ್ಯವಾದ ಭಾಗ ಮನಸ್ಸು ಏಕಾಗ್ರತೆಯಿಂದ ಇರೋದು. ಮನಃ ಏಕಾಗ್ರ ಒಂದೇ ಅಂದ್ರೆ ಆತ್ಮನೊಬ್ಬನನ್ನೇ ಅಗ್ರಾನ ತುದಿಯನ್ನಾಗಿ ಮಾಡಿಕೊಂಡು, ಮನಸ್ಸಿಗೆ ತುದಿ ಯಾವುದು ಅಂದ್ರೆ ಆತ್ಮನೇ. ಆತ್ಮಸ್ವರೂಪ ಚಿಂತನೆ ಮಾಡೋದು ಅನ್ನುವಂಥ ಒಂದೇ ತುದಿಯನ್ನ ಮಾಡಿಕೊಂಡು ಅಲ್ಲಿಯೇ ಮನಸ್ಸನ್ನು ಇಟ್ಕೊಂಡವನಾಗಿ ಯತ ಚಿತ್ತ ಇಂದ್ರಿಯ, ಈ ಚಿತ್ತ ಮತ್ತು ಇಂದ್ರಿಯ ಕ್ರಿಯೆಗಳನ್ನೆಲ್ಲ ಹತೋಟಿ ಇಟ್ಕೊಂಡು, ಯಟ ಅಂದ್ರೆ ಸಂಯತ, ಕಂಟ್ರೋಲ್ ಮಾಡ್ಕೊಂಡು ಇಂದ್ರಿಯ ವ್ಯಾಪಾರವನ್ನು ಚಿತ್ತ ವ್ಯಾಪಾರವನ್ನು ನಿಲ್ಲಿಸ್ಬೇಕು. ಬೇರೆ ಹೊರಗಡೆ ಇಲ್ಲಿ ಆತ್ಮ ಕಡೆ ಹರಿಸ್ಬೇಕು. ಆತ್ಮನ ಕಡೆ ಏಕಾಗ್ರತೆ ಮಾಡಿಕೊಂಡು ಬಾಹ್ಯ ಕಡೆಯಿಂದ ಹೊರಗಿನ ಕಡೆಯಿಂದ ಚಿತ್ತವನ್ನು ಇಂದ್ರಿಯ ವ್ಯಾಪಾರವನ್ನು ನಿಲ್ಲಿಸಿಕೊಂಡು ಆಸನೆ ಉಪವಿಶ್ಯ, ಆಸನದಲ್ಲಿ ದೃಢವಾಗಿ ಕೂತ್ಕೊಂಡು ಆತ್ಮವಿಶುದ್ಧಿಯ ಯೋಗಂ ಯುಜ್ಯಾತ್, ಚಿತ್ತಶುದ್ಧಿಗೋಸ್ಕರವಾಗಿ ಯೋಗವನ್ನು ಕೂಡ್ಕೊಬೇಕು. ಇದು ಸನ್ನಂತಾತ್ಮಶುದ್ಧವೇ 5ನೇ ಅಧ್ಯಾಯದಲ್ಲಿ ಆತ್ಮಶುದ್ಧಿಗೆ ಅದರಲ್ಲಿ ಕರ್ಮ ಮಾಡೋದು. ಇದು ವಿಶುದ್ಧಿ, ಉಪಯೋಗ ಇದಕ್ಕೆ. ಧ್ಯಾನ ಯೋಗದಿಂದ ಆಗುವುದು ಹೆಚ್ಚಿನ ಶುದ್ಧಿ, ಕರ್ಮಯೋಗದಿಂದ ಆಗುವುದು ಬರೀ ಶುದ್ಧಿ. ಸಂಗಂತ್ಯಕ್ತ ಆತ್ಮಶುದ್ಧಯೇ ಇದೆ. ಇದು ಯೋಗ ಆತ್ಮ ವಿಶುದ್ಧಯೇ. ಪಿ ಅನ್ನೋ ಉಪಸರ್ಗ ಏನ್ ಹೇಳುತ್ತೆ, ಏಕಾಗ್ರತೆಯಿಂದ ಆತ್ಮಚಿಂತನೆ ಮಾಡೋದ್ರಿಂದ ಜಾಸ್ತಿ ಶುದ್ಧಿ ಆಗುತ್ತೆ ಮನಸ್ಸು. ಕರ್ಮಯೋಗವನ್ನು ಮಾಡೋದ್ರಿಂದಲೂ ಮನಸ್ಸು ಶುದ್ಧಿ ಆಗತ್ತೆ. ಧ್ಯಾನ ಯೋಗದಿಂದ 2 ಪ್ರಯೋಜನ. ಒಂದು ಹೆಚ್ಚು ಶುದ್ಧಿ ಆಗೋದು, ಒಂದು ಆತ್ಮ ಪರಿಚಯವಾಗೋದು ಇನ್ನೊಂದು. ಅದಕ್ಕೆ ತಾನೆ ಶುದ್ಧಿ ವಿಶುದ್ಧಿ ಧ್ಯಾನ ಮಾಡ್ತಾ ಇರೋದು, ಅದಕ್ಕೆ ತಾನೆ ಶುದ್ಧಿ ಪರಿಚಯ. ಶುದ್ಧಿ ಒಂದು ಇನ್ನೊಂದು ಆತ್ಮ ಪರಿಚಯ. ಆತ್ಮ ಸಂಗಂತ್ಯಕ್ತ ಆತ್ಮಶುದ್ಧಿ 5ನೇ ಅಧ್ಯಾಯದಲ್ಲಿ ಬಂತು. ಸಂಗಂತ್ಯಕ್ತ ಆತ್ಮಶುದ್ಧಿ ಅಂದ್ರೆ ಬರೀ ಅಂತಃಕರಣ ಶುದ್ಧಿಗಾಗಿ ಅಂದ್ರೆ ಕರ್ಮಯೋಗದಿಂದ ಆಗೋದಷ್ಟೇ. ಇಲ್ಲಿ ಆತ್ಮ ವಿಶುದ್ಧಿಯಿಂದ, ವಿಶೇಷವಾದ ಶುದ್ಧಿಯಿಂದ ಆತ್ಮಜ್ಞಾನಕ್ಕೆ ಯೋಗ್ಯತೆ ಬರುವಂತಹ ಶುದ್ಧಿ. ಏಕಾಗ್ರತೆಯಿಂದ ಆತ್ಮಚಿಂತನೆಯೇ ಮಾಡ್ತಾ ಇರೋದು. ಕರ್ಮವು ಚಿತ್ತಕ್ಕೆ ನೈರ್ಮಲ್ಯವನ್ನು ಕೊಡುವುದು, ಯೋಗವು ಸ್ಥೈರ್ಯವನ್ನು ಕೊಡುವುದು. ಹೀಗೆ ಎರಡಕ್ಕೂ ಅಂತಃಕರಣ ಶುದ್ಧಿಯನ್ನೇ ಉಂಟು ಮಾಡುತ್ತದೆ. ತೊಳೆಯೋದೊಂದು, ದೋಷವನ್ನು ತೊಳೆಯೋದು, ಇನ್ನು ಸ್ಥಿರತೆ ಕೊಡೋದು, ಏಕಾಗ್ರತೆ ಕೊಡೋದು, ಅಲ್ಲೇ ಮುಗಿಸೋದು. ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲಿ ಕನ್ನಡ ಅನುವಾದದಲ್ಲಿ ಓದಿ, ಆಸನದಲ್ಲಿ ಕುಳಿತುಕೊಂಡು ಓದಿ, ಅದೇ ಶ್ಲೋಕಕ್ಕೆ ಅರ್ಥ. ಅಲ್ಲೇ ಆ ಆಸನದಲ್ಲಿ ಕುಳಿತುಕೊಂಡು ಶುರು ಶ್ಲೋಕಾರ್ಥ. ಆ ಆಸನದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಅದು ಇದೆಯಾ? ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ಬಿಗಿ ಹಿಡಿದುಕೊಂಡು ಆತ್ಮವಿಶುದ್ಧಿಗಾಗಿ ಯೋಗವನ್ನು ಮಾಡಬೇಕು. ಕರೆಕ್ಟ್. ಅಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಇರ್ಲಿಲ್ಲ, ನಾನು ಬರ್ಕೊಂಡಿದ್ದೀನಿ. ತಿದ್ದಿ. ತತ್ರ ತಸ್ಮಿನ್ ಆಸನೆ ಉಪವಿಶ್ಯ ಯೋಗಂ ಯುಜ್ಯಾತ್. ತತ್ರ ಅಂದ್ರೆ ಆ ಆಸನದಲ್ಲಿ ಅಂತ, ಚೈಲಾಜಿನ ಕುಶೋತ್ತರ ಮಾಡಿಕೊಂಡ ಆಸನದಲ್ಲಿ ಕೂತ್ಕೊಂಡು ಯೋಗದೊಡನೆ ಸೇರಿಕೊಳ್ಳಬೇಕು. ಯೋಗ ಧ್ಯಾನ ಯೋಗ, ಧ್ಯಾನ ಯೋಗದೊಡನೆ ಒಂದಾಗಬೇಕು, ಕೂಡ್ಕೋಬೇಕು, ಸೇರ್ಕೋಬೇಕು. ಅದಕ್ಕೆ ಮನಸ್ಸನ್ನ ಅಣಿ ಮಾಡ್ಕೋಬೇಕು. ಅಣಿ ಮಾಡ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದು, ಸಿದ್ಧತೆ ಮಾಡ್ಕೊಳ್ಳೋದು ಒಂದೇ ಅರ್ಥ. ಕಥಂ ಹೇಗ್ ಮಾಡ್ಕೊಳ್ಳೋದು ಅಂದ್ರೆ ಸರ್ವ ವಿಷಯೇಭ್ಯ ಉಪಸಂಹೃತ್ಯ ಏಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಚಿತ್ತಂಚ ಇಂದ್ರಿಯಾಣಿ ಚ ಚಿತ್ತೇಂದ್ರಿಯಾಣಿ
ತೇಷಾಂ ಕ್ರಿಯಾಃ ಸಂಯತಾಃ ಯಸ್ಯ ಸಹ ಯತಚಿತ್ತೇಂದ್ರಿಯ ಕ್ರಿಯಃ ಅಲ್ಲಿ ಎಲ್ಲಾ ವಿಷಯಗಳಿಂದಲೂ ಮನಸ್ಸನ್ನ ಉಪಸಂಹಾರ ಮಾಡ್ಕೊಂಡು ಬಂದೆ, ಅಡಗಿಸಿಕೊಳ್ಬೇಕು. ಅದ ವಿಷಯಗಳನ್ನ ವಿಡ್ರಾ ಮಾಡೋದು, ಬಿಟ್ಬಿಡ್ಬೇಕು. ಅಂದ್ರೆ ರೂಪದಿಂದ ಕಣ್ಣನ್ನು, ಶಬ್ದದಿಂದ ಕಿವಿಯನ್ನು, ವಾಸನೆಯಿಂದ ಮೂಗನ್ನು, ಆಯಾಯ ಇಂದ್ರಿಯ ವಿಷಯದಿಂದ ಆಯಾ ಇಂದ್ರಿಯವನ್ನು ಹಿಮ್ಮೆಟ್ಟಿಸಿಕೊಂಡು ಅಡಗಿಸಿಕೊಂಡು ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ಆತ್ಮಚಿಂತನೆಯಲ್ಲಿಯೇ ಮನಸ್ಸನ್ನು ಹಚ್ಚಿಬಿಡ್ಬೇಕು. ಮನಸ್ಸನ್ನ ಆತ್ಮಚಿಂತನೆಗೆ ಹಚ್ಚಿಸಿ ಆತ್ಮವಿಚಾರಕ್ಕೆ ಅದಕ್ಕೆ ಕೆಲಸ ಕೊಟ್ಟು ಆತ್ಮವಿಚಾರ ಮಾಡು ಅಂತ ಹೇಳಿ ಹಚ್ಚಿ ಇಂದ್ರಿಯ ಕ್ರಿಯೆಯನ್ನು ಚಿತ್ತಕ್ರಿಯೆಯನ್ನು ಹತೋಟಿ ಇಟ್ಕೊಂಡು ಚಿತ್ತವನ್ನು ಇಂದ್ರಿಯವು ಚಿತ್ತೇಂದ್ರಿಯಗಳು ಅವುಗಳ ಕ್ರಿಯೆಯಿಂದ ಅವುಗಳ ವ್ಯಾಪಾರ ಅವುಗಳನ್ನು ಅಡಗಿಸಿಕೊಂಡು ಯಾವನು ಇರ್ತಾನೋ ಅವನು ಯತಿ ಚಿತ್ತೇಂದ್ರಿಯ ಕ್ರಿಯೆನು ಇಂದ್ರಿಯ ಚಿತ್ತ ಇವುಗಳ ಕ್ರಿಯೆಯನ್ನೆಲ್ಲ ಹತೋಟಿ ಇಟ್ಕೊಂಡಿದ್ದಾನೆ, ಮನಸ್ಸನ್ನು ಏಕಾಗ್ರ ಮಾಡ್ಕೊಂಡಿದ್ದಾನೆ, ಅಂತರ್ಮುಖನಾಗಿದ್ದಾನೆ, ಆತ್ಮಚಿಂತನೆಯಲ್ಲಿಯೇ ಮುಗಿದಾನೆ, ಅದನ್ನೇ ಮಾಡ್ತಾ ಇರ್ತಾನೆ, ಸರ್ವದಾ ಮಾಡ್ತಾನೆ. ಅತ್ಯಂತ ಪ್ರಿಯತಮನಾದ್ರಿಂದ ಆತ್ಮನು ಅವನು ಬೇಜಾರು ಪ್ರಶ್ನೆ ಬರಲ್ಲ. ಯಾರಿಗೆ ಬೇಜಾರಾಗುತ್ತೋ ಅವನಿಗೆ ಚಿತ್ತ ಸಂಸ್ಕಾರವಿಲ್ಲ ಅಂತ ಅರ್ಥ. ಯಾವ್ದು ಇಷ್ಟವಲ್ಲವೋ ಅದು ಬೇಜಾರಾಗುತ್ತೆ, ಅವ್ನು ಇದ್ ಮಾಡು ಅನ್ಕೊ ಮಾಡುದ. ಅಲ್ಲ ಗುರುಗಳೇ, ಈಗ ಕರ್ಮಯೋಗದಿಂದ ಶುದ್ಧಿ ಅಂತಾರೆ, ಚಿತ್ತಶುದ್ಧಿ ಆಗುತ್ತೆ ಅಂತ. ಸೊ ಇದ್ರಿಂದ ಒಳಗಿರೋ ಚಿತ್ತಶುದ್ಧಿ ಅಂದ್ರೆ ಒಂಥರ ಹೈಯರ್ ಲೆವೆಲ್ ಆಗ್ಬಿಟ್ಟು ಧ್ಯಾನ ಯೋಗದಿಂದ ವಾಸನ ಎಲ್ಲ ಇರುತ್ತಲ್ಲ ಅದೆಲ್ಲಾನು ಹೋಗ್ಬಿಡುತ್ತೆ ಅಂತಾರೆ. ಅದೇ ಕರೆಕ್ಟ್ ಅಲ್ವಾ ಗುರುಗಳೇ? ಏಕಾಗ್ರತೆ ಬರುತ್ತೆ, ಆತ್ಮನಲ್ಲಿಯೇ ನಿಲ್ಲಿಸುವ ಯೋಗ್ಯತೆ ಬರುತ್ತೆ. ಫೋಕಸಿಂಗ್. ಕರ್ಮಯೋಗದಿಂದ ಬರೀ ಕೊಳೆ ತೊಳೆಯುತ್ತೆ, ಕಾಮಾದಿ ದೋಷ. ಕರೆಕ್ಟ್. ಆ ವಾಸನ ಇರೋದು ಹೋಗ್ಬೇಕಲ್ಲ, ಒಳಗಿರೋದು ಡೀಪ್ ಇನ್ಸೈಡ್ ಒಳಗಿರುತ್ತಲ್ಲ ಅದೆಲ್ಲಾನು ಹೋಗ್ಬೇಕಲ್ಲ, ಅದು ಧ್ಯಾನ ಯೋಗದಿಂದಾನೇ ಹೋಗುತ್ತೆ ಅನ್ಸುತ್ತೆ. ವಾಸನೆಯು ಹೋಗಿ ಆತ್ಮನಲ್ಲಿ ನಿಲ್ಲುವ ಯೋಗ್ಯತೆ ತಂದ್ಕೊಡುತ್ತೆ. ವಾಸನೆಯನ್ನು ಕಳ್ಕೊಳ್ಳೋದ್ರ ಮೂಲಕ ಅದು ನೆಗೆಟಿವ್. ಪಾಸಿಟಿವ್ ಆಗಿ ಆತ್ಮಗಳೇ ಹರಿಯೋದು, ಇದನ್ನು ತೆಗೆದುಹಾಕೋದು ನೆಗೆಟಿವ್. ಪಾಸಿಟಿವ್ ಅದ್ರ ಇದು ಅಂದ್ರೆ ಆತ್ಮ ಚಿಂತನೆಯಲ್ಲಿ ಮುಳುಗ್ಬಿಡುತ್ತೆ. ಒಂದು ಚಿತ್ತಶುದ್ಧಿ ಪ್ಲಸ್ ಚಿತ್ತ ಏಕಾಗ್ರತೆ ಎರಡೂ ಆಗುತ್ತೆ. ಎರಡೂ ಆಗುತ್ತೆ. ಅದು ಚಿತ್ತಶುದ್ಧಿ, ಒಂದು ಚಿತ್ತಶುದ್ಧಿ ಒಂದ್ ಹಂತದ್ದು ಕರ್ಮಯೋಗದಿಂದ ಆಗುತ್ತೆ. ಆ ಸಂಸ್ಕಾರ ವಾಸನೆಗಳು ಹೋಗಿ ಆತ್ಮನಲ್ಲಿ ಮುಳುಗೋ ಯೋಗ್ಯತೆ ಬರೋದು ಧ್ಯಾನ ಯೋಗದಿಂದ. ಈಗ ಎಲ್ಲ ವಾಸನ ಇದು ಅಳಿಸೋಗ್ಬಿಡುತ್ತಾ ಇದಾಗೋದ್ರಲ್ಲಿ? ಐ ಮೀನ್ ಶುದ್ಧಿ ಆಗ್ತಾ 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 ಎಷ್ಟೊಂದ್ ಜನ್ಮಾಂತರದಿರುತ್ತೆ ಅಂತಾರಲ್ವಾ, ಸೊ ಅವೆಲ್ಲಾನು ಹೋಗುತ್ತಾ? ಅದು ಆತ್ಮ ಗೊತ್ತಾಗುತ್ತಲೇ ಎಲ್ಲ ಬಾಧೆ ಆಗ್ಬಿಡುತ್ತೆ. 1000 ವರ್ಷದಿಂದ ಗುರು ಕತ್ಲೆ ಇದ್ರು, ಒಂದು ದೀಪ ಹಚ್ಬಿಟ್ರು ಕತ್ಲೆ ಹೋಗುತ್ತಲ್ಲ, ಆತ್ಮನ್ ಗೊತ್ತು ಮಾಡಿಕೊಳ್ಳುತ್ತಲೇ ಅಷ್ಟು ಸಂಸ್ಕಾರಗಳು ಡಿಲೀಟ್ ಆಗ್ಬಿಡುತ್ತೆ, ಬಾಧೆ ಆಗ್ಬಿಡುತ್ತೆ. ಆತ್ಮನ ಕಟ್ಕೊಳ್ಳೋದು ಮುಳುಗಿತ್ತಲ್ಲ, ಆತ್ಮ ಗೊತ್ತಾಗ್ಬಿಡ್ತಾನೆ. ಆ ಆತ್ಮದ ಏಕಾಗ್ರತೆ ಮಾಡ್ತಾ ಮಾಡ್ತಾ ಆತ್ಮ ಗೊತ್ತಾಗ್ಬಿಟ್ಟ ಅಂತ ಆಗಿದೆ, ತನ್ನ ಪರಿಚಯವಾಗುತ್ತಲೇ ಸಮಸ್ತ ಸಂಸ್ಕಾರ ವಾಸನೆಗಳು ಅಷ್ಟು ಎವಾಬ್ರೇಟ್ ಆಗ್ಬಿಡುತ್ತೆ. ಸೂರ್ಯೋದಯವಾದ್ಮೇಲೆ ಕಾವಳ ಮಂಜು ಇಬ್ಬನಿ ಎಲ್ಲ ಹೇಗೆ ಹೋಗ್ಬಿಡುತ್ತೋ ಹಾಗೆ ಹೋಗ್ಬಿಡುತ್ತೆ. ಸೊ ಆತ್ಮ ಗೊತ್ತಾದ್ಮೇಲೆ ನಮ್ ಮೆಮರಿ ಅನ್ನೋದು ಹೋಗಲ್ಲ, ಅಂದ್ರೆ ನಮ್ ವಸ್ತು ಕಂಡು ಹಿಡಿಯೋದು ಅಂತವೆಲ್ಲ ಹೋಗಲ್ಲ, ಆದ್ರೆ ಸಂಸ್ಕಾರ ಅಂತ ವಾಸನ ಹಳೆ ಐ ಮೀನ್ ಎಷ್ಟಿದೆ ಅದೆಲ್ಲ ಸೆಲ್ಫ್ ಐಡೆಂಟಿಟಿ ಇರೋದೆಲ್ಲ ಹೋಗ್ಬಿಡುತ್ತೆ ಅಂತ ಇರೋದು. ಅಲ್ಲ ಎಲ್ಲ ಹೋಗುತ್ತೆ ಅಂತ ನಾನು ಐಮ್ ಜಸ್ಟ್ ಟ್ರೈಂಗ್ ಟು ಅದು ಕನೆಕ್ಷನ್ ಬಿಲ್ಡ್ ಅಪ್ ಮಾಡ್ತಾ ಇದೀನಿ ಅಷ್ಟೇ ಗುರುಗಳೇ. ಅಂದ್ರೆ ನಮ್ಗೆ ಈಗ ವಸ್ತುಗಳು ಈಗ ಆತ್ಮ ಕಂಡಿಡ್ಮೇಲೆ ಎಲ್ಲಾನು ಹೋಗುತ್ತೆ, ಅಂದ್ರೆ ಮೆಮರಿ ಅನ್ನೋದು ಹೋಗಲ್ಲ. ಈಗ ಇವ್ರು ಸೋ ಅಂಡ್ ಸೋ, ಇವ್ರು ಸೋ ಅಂಡ್ ಸೋ ಅವೆಲ್ಲ ಹೋಗಲ್ಲ, ಆದ್ರೆ ನಮ್ಮ ಹತ್ರ ಇರೋ ಹಳೆ ವಾಸನೆ ಎಲ್ಲ ಅವೆಲ್ಲ ಹೋಗ್ಬಿಡುತ್ತೆ ಅಂತ ಇದೀರಾ, ಕರೆಕ್ಟ್ ಅಲ್ವಾ? ಹುಚ್ಚನೇನಾಗಲ್ಲಮ್ಮ, ಮೆಮರಿ ಗಿಮರಿ ಎಲ್ಲ ಹೋಗಲ್ಲ ಅವನಿಗೆ. ಅವನಿಗೆ ಆ ತರಹದ್ದೇನು ಆಗಲ್ಲ. ಅವನಿಗೆ ಆ ಆಸಕ್ತಿ ಇದೆಯಲ್ಲ, ಪ್ರೀತಿ ವಿಷಯದಲ್ಲಿ ಅದೆಲ್ಲ ಹೋಗ್ಬಿಡುತ್ತೆ. ಬಾಕಿ ವಿಷಯ ಆಸಕ್ತಿ ಪ್ರೀತಿ ಎಲ್ಲ ಹೋಗುತ್ತೆ. ಆ ಜ್ಞಾನ ತುಂಬಾ ಚೆನ್ನಾಗಿರುತ್ತೆ. ಅವನಿಗೆ ಎಲ್ಲರೂ ಗುರ್ತಾಗ್ತಾರೆ, ಎಲ್ಲ ಪರಿಚಯ ಆಗುತ್ತೆ, ಎಲ್ಲೂ ಗೊತ್ತಾಗುತ್ತೆ. ಆದ್ರೆ ಯಾವ್ದೆಲ್ಲ ಅವ್ನು ಅಂಟ್ಕೊಳ್ಳೋದಿಲ್ಲ, ಯಾವ್ದು ಸತ್ಯತ್ವ ಬುದ್ಧಿ ಇರಲ್ಲ. ನಂಗೆ ವಾಸನೆ ಆಗೋದು ಅರ್ಥ ಆಗ್ತಾ ಇಲ್ಲ ಗುರುಗಳು. ಅದಷ್ಟು ಡೀಪ್ ಆಗಿರುತ್ತೆ ಅಂತಾರೆ, ಎಲ್ಲೋ ಒಳಗಡೆ ಇರುತ್ತೆ, ಅದು ಹೆಂಗ್ ಹೋಗ್ಬಿಡುತ್ತೆ ಅಂತ. ಅದು ಒಂದು ಕೂಡ ಆತ್ಮ ಗೊತ್ತಾಗುತ್ತಲ್ಲ, ಅದು ಇಲ್ಲ ಸುಳ್ಳಾಗ್ಬಿಡುತ್ತಲ್ಲ. ಅದು ನಿಜವಾಗಿ ಹೇಳೋದ ಕಲ್ಪಿತ, ಅದು ರಿಯಲ್ ವಸ್ತು ಅಲ್ಲ. ಅದು ಎಮೋಷನ್ ಆಗಿ ಇರೋದೇ ಹೊರತು ರಿಯಲ್ ಫ್ಯಾಕ್ಟ್ ಅಲ್ಲ. ಇವಾಗ ತುಂಬಾ 1000 ವರ್ಷದಿಂದ ಇರೋ ಕತ್ತಲೆ ಒಂದ್ಸಲ ಹಚ್ಚಿದ ದೀಪಕ್ಕೆ ಹೋಗ್ಬಿಡಲ್ವೇ? 1000 ವರ್ಷದ ಇದು ಕತ್ತಲೆ ಹೆಂಗ್ ಹೋಗ್ತು ಅಂತ ಕೇಳಿದ್ರೆ 1000 ವರ್ಷ ದೀಪ ಹಾಕ್ಬೇಕಾಗಿಲ್ಲ. ಅದಕ್ಕೆ ಜ್ಞಾನ ಪಡ್ಕೊಂಡ್ಬಿಟ್ರೆ ಎಲ್ಲಾ ವಾಸನೆ ಹೋಗುತ್ತೆ, ಇದು ಹೋಗುತ್ತೆ. ಅದು ಏಕಾಗ್ರತೆ ಮಾಡ್ತಾ ಮಾಡ್ತಾ
ಅದು ವಾಸನೆಯನ್ನು ಡಿಲೀಟ್ ಮಾಡುತ್ತೆ, ಆತ್ಮನ ಪರಿಚಯವನ್ನು ಮಾಡ್ಕೊಡ್ತಾ ಹೋಗುತ್ತೆ. ಆತ್ಮ ಪರಿಚಯವಾಗ್ತಾ ಪೂರ್ತಿ ಗೊತ್ತಾಯ್ತು ಅಂದ್ಕೊಳ್ಳಿ ಎಲ್ಲ ಹೋಗುತ್ತೆ. ಯುಗಪತ್ ಆಗತ್ತೆ. ಆತ್ಮ ಗೊತ್ತಾಗೋದು, ವಾಸನೆಗಳು ಡಿಲೀಟ್ ಆಗೋದು ಎಲ್ಲ ಬೇರೆ ಬೇರೆ ಕಾಲ ಅಲ್ಲ. ಗುರುಗಳೇ, ವಾಸನೆಗಳು ಅನ್ನೋದು ನಾವ್ ಈ ಕಡೆ ಆಚೆ ಕಡೆಯಿಂದ ಹೇಳೋದೇ ಹೊರತು ನಮ್ಗೆ ಅನುಭವಕ್ಕೇನ್ ಬರಲ್ಲ. ಈ ತರದ ಹಳೆಯ ವಾಸನೆ ಇದೆ ಅನ್ನೋದು ಧ್ಯಾನ ಮಾಡಕ್ ಕೂತ ಏನು ಜ್ಞಾಪಕ ಆದ್ರೆ ವಾಸನೆ ಸಮಾಧಾನ ಮಾಡ್ಕೊಳ್ಳಿ. ಅದೇ ಈ ಕಡೆಯಿಂದ ಏನೋ ರಿಯಾಕ್ಷನ್ ನೋಡಿ ಹೇಳ್ಬೇಕು ನಂಗೆ ಅದ್ರದ್ದು ಹಳೆ ವಾಸನೆ ಇದೆ ಅಂತ. ಏನ್ ವಾಸನೆ ಇದೆ ಅಂತ ಹೇಳಕ್ಕಾಗಲ್ಲ. ನೋಡಿ ಡೀಪ್ ಆಗಿ ನನಗೆ ಏನೇನೋ ವಾಸನೆಗಳಿದೆ ಅನ್ನೋದೇ ನನಗೆ ಅನುಭವಕ್ಕೆ ಬರಲ್ಲ. ಹಾಗೆ ನಂಗೆ ಮೀನವ್ರು ಹೇಳಿದ ಅರ್ಥ ಆಗ್ಲಿಲ್ಲ. ಒಳಗಿರುತ್ತೆ ಅಲ್ವಾ ಡೀಪ್ ರೂಟೆಡ್. ಅದೇ ಒಳಗಿರುತ್ತೆ ಅನ್ನೋದೇ ನಮ್ಗೆ ಅನುಭವ ಇಲ್ಲ. ಇವಾಗ ನನ್ಗೆ ಒಳಗಡೆ ಅಸಂಪ್ಷನ್ ಏನೋ ರಿಯಾಕ್ಷನ್ ನೋಡಿ ನಾನು ಅಸ್ಯೂಮ್ ಮಾಡ್ತೀನಿ, ಓ ಒಳಗಡೆ ಆ ವಾಸನೆ ಇತ್ತು ಅನ್ನೋದು. ಧ್ಯಾನ ಕೂತ ಇದ್ದಕ್ಕಿದ್ದಾಗೆ ನಮ್ಮ ಕೆಲಸ ಕಾರ್ಯ ಜ್ಞಾಪಕ ಆದ್ರೆ, ಇಂಟ್ರೆಸ್ಟ್ ಜ್ಞಾಪಕ ಆದ್ರೆ, ಓ ಅದ್ರ ವಾಸನೆ ಇದೆ ನಾವು ಇದರಿಂದ ಊಹೆ ಮಾಡ್ತೀವಿ. ಇಲ್ಲಿಂದ ಊಹೆ ಮಾಡಿದ್ರೆ ಮನುಷ್ಯನ್ ಒಂದೊಂದ್ಸತಿ ಹಿಪ್ನೋಟೈಸ್ ಮಾಡಿದ್ರೆ ಎಲ್ಲೋ ಒಳಗಿರೋದ್ ಬರುತ್ತೆ ಹೊರಗೆ ಅಂತಾರಲ್ಲ ಗುರುಗಳೇ, ಅದೇನೋ ಇರುತ್ತಂತೆ ಒಳಗಡೆ, ಹಂಗೇನೋ ಅದು ಊಹೆನೆ ಮಾಡ್ಬೇಕು. ಅಲ್ಲ, ಹಿಪ್ನಾಟಿಕ್ ಆಗೋ ಮನಸ್ಸಾದ್ರೆ ಆಗತ್ತೆ. ಜ್ಞಾನಿಯ ಮನಸ್ಸು ಹಿಪ್ನಾಟಿಕ್ ಸಿಗೋದೇ ಇಲ್ಲ. ಜ್ಞಾನಿ ಬೇರೆ ಬಿಡಿ, ಅವ್ರು ಬೇರೆ ಲೆವೆಲ್, ಅವ್ರ ಬಗ್ಗೆ ಸರಿಯಾ. ಆಮೇಲೆ ವಾಸನಾಕ್ಷಯ ಮಾಡ್ತಾ ಕೂತ್ಕೊಂಡದ್ ಮುಗಿಯೋದು ಇಲ್ಲ. ಅದು ಅನಂತ. ಅದು ವಾಸನೆ ಕಡೆ ಗಮನ ಕೊಡಬಾರ್ದು, ಸತ್ಯದ ಕಡೆ ಗಮನ ಕೊಟ್ಟು ನಾನು ಯಾರು ನೋಡ್ತಾ ಇದ್ರೆ ಹಾಗೆ ಅದು ಗೊತ್ತಾಗುತ್ತಲೆ ಎಲ್ಲಾ ವಾಸನೆಯು, ಎಲ್ಲಾ ಸಂಸ್ಕಾರಗಳು, ಎಲ್ಲಾ ದೋಷವು ತಾನೇ ಹೋಗ್ಬಿಡುತ್ತೆ. ಪ್ರಾರಬ್ಧ ಕರ್ಮ ಆದ್ರೆ ಸವಿಲೇಬೇಕಾಗತ್ತಲ್ಲ ಗುರುಗಳೇ? ಅಲ್ಲ, ಪ್ರಾರಬ್ಧ ಕರ್ಮ ಹೇಳಬೇಕು ಅನ್ನೋದು ಫಲದಿಂದ ಹೇಳೋದೇ ಹೊರತು ಅದನ್ನ ಕೈಯತ್ಬೇಕು, ನಾವೇನು ಮಾಡ್ಬೇಕಾಗಿಲ್ಲ. ನಾವು ಆತ್ಮಜ್ಞಾನ ಪ್ರಯತ್ನ ಪಡ್ತಾ ಇದ್ದು ಆತ್ಮಜ್ಞಾನವಾಗದೆ ಹೋದ್ರೆ ಪ್ರಾರಬ್ಧ ಕರ್ಮದ ಇನ್ನು ಹೊರದಿಲ್ಲ ಅಂತ ಸಮಾಧಾನ ಕೇಳೋದೇ ಹೊರತು ಪ್ರಾರಬ್ಧ ಕರ್ಮ ಅಂತ ಕೂತ್ಕೋಕಲ್ಲ. ಅದು ಫಲದಿಂದ ಅದನ್ನ ಊಹೆ ಮಾಡೋದು. ಪ್ರಯತ್ನ ಪಟ್ಟರು ಆಗದೆ ಹೋದ್ರೆ ಆ ಸಮಾಧಾನಕ್ಕೆ ಆ ಪ್ರಾರಬ್ಧ ಕರ್ಮ ಇನ್ನು ಮುಗಿದಿಲ್ಲ ಕಣೋ ಅಂತ ಉತ್ತರ ಕೊಡೋಕೆ ಹೊರತು ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ಬಿಟ್ಟು ಜ್ಞಾನ ಮಾಡ್ಕೊಂಡು ಪ್ರಯತ್ನ ಮಾಡದೇ ಇರೋ ಕೂತ್ಕೋಕಲ್ಲ. ಅದು ಪ್ರಾರಬ್ಧ ಕರ್ಮವು ಕಣ್ಣು ಕಾಣದೇ ಇರೋದು. ಎಷ್ಟಿದೆ ಏನಿದೆ ಯಾರು ಗೊತ್ತಾಗುತ್ತೆ? ಮುಂಚೆ ಏನು ಗೊತ್ತಾಗಲ್ಲ. ಪ್ರಾರಬ್ಧ ಕರ್ಮದ ಕಡೆಗೆ ಮುಂಚೆ ನಾವು ಗಮನ ಕೊಡಕ್ ಹೋಗ್ಬಾರ್ದು. ನಮ್ಮ ಪ್ರಯತ್ನ, ಪುರುಷ ಪ್ರಯತ್ನಕ್ಕೆ ತುಂಬಾ ಬೆಲೆ ಇದೆ. ನಾವು ಆತ್ಮಜ್ಞಾನ ಪ್ರಯತ್ನ ಪಡ್ತಾ ಇರ್ಬೇಕು. ಇವತ್ತಿನ ಇದರಲ್ಲಿ ಲೇಖನದಲ್ಲಿ ಮನಸ್ಸಲ್ಲಿ ಮನಸ್ಸು ಕೆಳಗೆ ದೇಹ ಅದಕ್ಕೆ ಊಟ ಇದೆ. ಅಷ್ಟು ಮನಸ್ಸ ಊಟ ಪ್ರಾರಂಭ ಬರೀ ದೇಹ ಸ್ವಾಮಿ ದೇಹ ಅದಕ್ಕೆ ದೇಹ ತಿರುಗ್ತಾರೆ. ಮನಸ್ಸಿನಿಂದ ಏಕಾಗ್ರತೆ ಮಾಡಿ ಅದು ನಿಂತಿದ್ದಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಸ್ವಲ್ಪ ಅದಷ್ಟು ಮನಸ್ಸಿನ ವೃತ್ತಿಯ ದೇಹ, ಊಟ, ಮನಸ್ಸು ಅಷ್ಟು ಮನಸ್ಸಿನ ವೃತ್ತಿಯೇ ಹೌದು. ಮನಸ್ಸಿನ ವೃತ್ತಿಗೆ ಬೇರೆ ಏನಿಲ್ಲ ಅಲ್ಲಿ. ಆಗಲಿ, ಅದು ಯಾಕೆ ಪ್ರಾರಬ್ಧ ಕರ್ಮ ಅನ್ನೋದು ವಾಸನಾ ಕ್ಷಯ ಜೊತೆಗೆ ಅದು ಕ್ಷಯ ಆಗಲ್ವಾ ಗುರುಗಳೇ? ಪ್ರಾರಬ್ಧ ಕರ್ಮದಿಂದಲೇ ವಾಸನೆ ಬರೋದು. ವಾಸನೆಗೆ ಬೇರೆ ಬರೋಕ್ ಅವಕಾಶ ಇಲ್ಲ. ನಾವು ಮಾಡಿದ ಪುಣ್ಯ ಪಾಪ, ಹಳೆಯ ಸಂಸ್ಕಾರಗಳು ವಾಸನೆ ಆಗ ವಾಸನೆಯಾಗಿ ಬರುತ್ತೆ. ಪ್ರಾರಬ್ಧ ಕರ್ಮ ವಾಸನೆ ಅನ್ನೋದಿದೆಯಲ್ಲ, ಅದು ಜನ್ಮಾಂತರಲ್ಲಿ ಮಾಡಿದ್ದ ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮ ಅಂತೀವಿ. ಈಗ ಹಿಂದಿನ ಅನುಭವಿಸಿದ್ದಾದ್ರೆ ವಾಸನೆ ಅಂತೀವಿ ಅಷ್ಟೇ. ಪ್ರಾರಬ್ಧ ಕರ್ಮ ಅನ್ನೋದು ನಿಜವಾಗೂ ಅದೊಂದು ಒಪ್ಕೊಂಡು ಮಾಡಿರೋದು. ಈಗಲೇ ಕರ್ಮ ಇದೆ ಪ್ರಾರಬ್ಧ ಕರ್ಮ ಅಂತ ಬರುತ್ತೆ. ಯಾವ ಕರ್ಮ ರಹಿತನೇ ಅವನು, ಯಾವ ಕರ್ಮವೂ ಯಾವಾಗ್ಲೂ ಇಲ್ಲ. ಅದು ಪ್ರಾರಬ್ಧ ಕರ್ಮ ಇದೆ ಅನ್ನೋದು ಪ್ರಾರಬ್ಧ, ಅದು ದರಿದ್ರ. ಅದು ಸಹ ಕಿಮರ್ಥಂ ಯೋಗಂ ಆಹ ಆತ್ಮವಿಶುದ್ಧಯೇ ಅಂತಃಕರಣ ವಿಶುದ್ಧರ್ಥಮಿತ್ಯೇತದ್. ಯಾತಕ್ಕೆ ಅವನು ಆ ಯೋಗವನ್ನು ಕೊಡ್ಕೋಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾನೆ, ಆತ್ಮವಿಶುದ್ಧಿಗಾಗಿ ಅಂದ್ರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಅವನು ಮಾಡ್ತಾ ಕೂತ್ಕೋಬೇಕು ಅಂತ ಅರ್ಥ. ಆಯ್ತು, 11 ಗಂಟೆ 11 ಆಯ್ತು. ಇದನ್ನ ಹೇಳೋಣ ವಿವೇಕ ಚೂಡಾಮಣಿ.